Hello students, welcome to the physics class. Myself Srimati Deepa Deshnoor from Department of Physics, JSS RS Hukerikar PU College, Vidyagiri, Dharwad. Today we are going to discuss about units and measurement part 8, that includes the numericals, the last part of this chapter, units and measurement. So the first numerical is calculate the angle of 1 degree, 1 minute and 1 second in radians. It means here this calculation, this numerical is based on conversion. So 1 degree means what is the value in terms of radians, what is the value of 1 minute in terms of radians, and the value of 1 second in terms of radians. So to solve this, you have to consider 360 degree means 2 pi radians. 360 degree ಅಂದ್ರೆ 2 pi radians ಅಂತ. ಆಮೇಲೆ 1 ಡಿಗ್ರಿಯಲ್ಲಿ 60 ಮಿನಿಟ್ ಇರ್ತದೆ. You have to consider 1 degree is equal to 60 minutes and 1 minute is equal to 60 seconds. Double lines I have shown here. Okay. So ಮೊದಲನೇದು ಒಂದೊಂದಾಗಿ ಸಾಲ್ವ್ ಮಾಡುವ. First one is to convert 1 degree in terms of radians. 1 degree ಅಂದ್ರೆ radians ಅಲ್ಲಿ ಅದರ ವ್ಯಾಲ್ಯೂ, ಅದರ ಬೆಲೆ ಎಷ್ಟಾಗ್ತತಿ ಅನ್ನೋದನ್ನ. ಸೊ ನಮಗೆಲ್ಲ ಗೊತ್ತಿರೋದು ಇಲ್ಲಿ ಕೊಟ್ಟಿದ್ದದ 360 is equal to 2 pi radians. 360 degree is equal to 2 pi radians. 1 degree ಬೇಕಿತ್ತು ಅಂತಂದ್ರೆ 2 pi divided by 360 ಮಾಡಬೇಕು. 2 pi divided by 360. ಸೊ ಏನು ಉಳಿತ್ರಿ, 1 by 2 pi ಇತ್ತು, 1 divided by 180 into pi radians, So pi value ಎಷ್ಟಾಗ್ತೈತಿ? Pi value is 3.142. Pi value is 3.142. ಸೊ ಅದನ್ನ ಡಿವೈಡ್ ಮಾಡಿದಾಗ ಎಷ್ಟು ಸಿಗ್ತೈತಿ? 1.745 ಇಂಟು 10⁻⁻² ರೇಡಿಯನ್ಸ್. ಸೊ 1 ಡಿಗ್ರಿ ಅಂತಂದ್ರೆ 1.745 ಇಂಟು 10⁻⁻² ರೇಡಿಯನ್ಸ್ ಇದ್ದಂಗ. ಎಲ್ಲರ ಒಂದು ವ್ಯಾಲ್ಯೂ ಅದರದ್ದು ಡಿಗ್ರಿ ಒಳಗೆ ಕೊಟ್ಟಿದ್ರು ಅಂತಂದ್ರೆ ಅದನ್ನ ರೇಡಿಯನ್ಸ್ ಒಳಗೆ ಕನ್ವರ್ಟ್ ಮಾಡೋದಿತ್ತಂದ್ರೆ ಈ ವ್ಯಾಲ್ಯೂಲೆ ಮಲ್ಟಿಪ್ಲೈ ಮಾಡಬೇಕು. ಸೊ 1 ಡಿಗ್ರಿ ಅಂತಂದ್ರೆ ಇಷ್ಟು ರೇಡಿಯನ್ಸು. ಇನ್ನು 1 ಮಿನಿಟ್ ಅಂತಂದ್ರೆ ರೇಡಿಯನ್ಸ್ ಒಳಗೆ ಅದರ ವ್ಯಾಲ್ಯೂ ಎಷ್ಟಾಗ್ತೈತಿ ಅನ್ನೋದನ್ನ ನೋಡೋಣ. ಸೊ 1 ಡಿಗ್ರಿ ಇಸ್ ಈಕ್ವಲ್ ಟು 60 ಮಿನಿಟ್ಸ್. 1 ಡಿಗ್ರಿ ಒಳಗೆ 60 ಮಿನಿಟ್ಸ್ ಇರ್ತಾವೆ. ಸೊ 1 ಡಿಗ್ರಿ ಇಸ್ ಈಕ್ವಲ್ ಟು 60 ಮಿನಿಟ್ಸ್ ಇಸ್ ಈಕ್ವಲ್ ಟು ಇಟ್ಸ್ ವ್ಯಾಲ್ಯೂ ಇನ್ ಟರ್ಮ್ಸ್ ಆಫ್ ರೇಡಿಯನ್ಸ್ ಇಸ್ 1.745 ಇಂಟು 10⁻⁻² ರೇಡಿಯನ್ಸ್. 60 ಮಿನಿಟ್ಸ್ ಅಂದ್ರೆ ಇಷ್ಟು ವ್ಯಾಲ್ಯೂ ಅದ. 1 ಮಿನಿಟ್ ಅಂತಂದ್ರೆ ದ ವ್ಯಾಲ್ಯೂ ಡಿವೈಡೆಡ್ ಬೈ 60 ಬರ್ತೈತಿ. ಸೊ ಇದನ್ನ ಡಿವೈಡ್ ಮಾಡಿದಾಗ ಯು ಆರ್ ಗೋಯಿಂಗ್ ಟು ಗೆಟ್ 2.908. 3 ಡೆಸಿಮಲ್ ಪಾಯಿಂಟ್ಸ್ ಸಿಗಿದ್ದಾವು. ನಾವು ಅದನ್ನ 2 ಡೆಸಿಮಲ್ ಪಾಯಿಂಟಿಗೆ ರೌಂಡ್ ಆಫ್ ಮಾಡಿದ್ವಿ ಅಂದ್ರೆ ದ ಲಾಸ್ಟ್ ಡಿಜಿಟ್ ದಟ್ ಹ್ಯಾಸ್ ಟು ಬಿ ಡ್ರಾಪ್ಡ್ ಈಸ್ ಮೋರ್ ದೆನ್ 5. ಸೊ ಇಫ್ ಇಟ್ ಈಸ್ ಮೋರ್ ದೆನ್ 5, ದ ಪ್ರೀವಿಯಸ್ ನಂಬರ್ ಈಸ್ ಇನ್ಕ್ರೀಸ್ಡ್ ಬೈ 1 ಆ್ಯಂಡ್ ದ ಲಾಸ್ಟ್ ಡಿಜಿಟ್ ಈಸ್ ಡ್ರಾಪ್ಡ್. ಸೊ ಲಾಸ್ಟ್ನೇದು ನಮ್ಗೆ ಯಾವುದು ಬಿಡಬೇಕಾಗಿದೆ ಡಿಜಿಟ್ ಅದ ಇದಕ್ಕಿಂತ ಹೆಚ್ಚಿಗೆ ಇತ್ತು ಅಂದ್ರೆ ಅದನ್ನು ಬಿಟ್ಟು ಪ್ರೀವಿಯಸ್ಗೆ ಒಂದನ್ನು ಕೂಡಿಸ್ತೀವಿ ಅಂದ್ರೆ 2.91 ಆಯಿತು. ಸೊ 1 ಮಿನಿಟ್ ಅಂತಂದ್ರೆ ರೇಡಿಯನ್ಸ್ ಒಳಗೆ 2.91 ಇಂಟು 10⁻⁻⁴ ರೇಡಿಯನ್ಸ್. ಇನ್ನು ಮೂರನೇದು, ಇಲ್ಲಿ ಮೂರನೇದು ಕೇಳ್ಯಾರ ನೋಡ್ರಿ, ಏನು 1 ಸೆಕೆಂಡ್ ಅಂದ್ರೆ ರೇಡಿಯನ್ಸ್ ಒಳಗೆ ಎಷ್ಟಾಗ್ತೈತಿ ಅಂತ ಹೇಳಿ. ಸೊ ಸಾಲ್ವಿಂಗ್ ದ ಥರ್ಡ್ ಸಬ್ ಕ್ವೆಶನ್. 1 minute is equal to 60 seconds. 1 minute ಅಂದ್ರೆ 60 seconds ಇದ್ದಂಗೆ ಆ 1 minute ಅಂದ್ರೆ ಈಗ ಆಲ್ರೆಡಿ ಸಾಲ್ವ್ ಮಾಡಿವಿ ನಾವು. ಎಷ್ಟು? 2.91 ಇಂಟು 10⁻⁴ ರೇಡಿಯನ್ಸ್. ಸೊ 60 seconds is equal to this much value. 1 second means the given value divided by 60. So 2.91 divided by 60 gives you 4.847 into 10⁻⁻⁶ radians.
So if you want the value in terms of only two decimal points, then the last digit has to be dropped. As it is more than 5, the previous number is increased by 1. So 4.85, 4.85 into 10 raised to minus 6 radians. So ಈ ಥರ 1 ಡಿಗ್ರಿ ಅಂದರೆ ಎಷ್ಟು ರೇಡಿಯನ್ಸ್, 1 ಮಿನಿಟ್ ಅಂದ್ರೆ ಎಷ್ಟು ರೇಡಿಯನ್ಸ್, 1 ಸೆಕೆಂಡ್ ಅಂದ್ರೆ ಇಷ್ಟು ರೇಡಿಯನ್ಸ್ ಅಂತ ಹೇಳಿ ಕನ್ವರ್ಟ್ ಮಾಡ್ಕೊಂಡ್ವಿ. ಯಾಕೆ ಕನ್ವರ್ಷನ್ ಮಾಡ್ಕೋತೀವಿ ಅಂತಂದ್ರೆ, ಈಗ ಕ್ಯಾಲ್ಕುಲೇಷನ್ ಒಳಗೆ ರೇಡಿಯನ್ ಇಸ್ ದ ಸ್ಟ್ಯಾಂಡರ್ಡ್ ವ್ಯಾಲ್ಯೂ. ಈಗ ಯಾವ ಥರ ಮಾಸ್ ಗ್ರಾಮ್ ಒಳಗೆ ಕೊಟ್ಟಿದ್ರೆ ಇಕ್ವೇಷನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಬೇಕಾದ್ರೆ SI ಯೂನಿಟ್ ಒಳಗೆ ಕನ್ವರ್ಟ್ ಮಾಡಿ ಆಮೇಲೆ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. ಅದೇ ಥರ ಯಾವ್ದಾರ ಒಂದು ಇಕ್ವೇಷನ್ ಒಳಗೆ ಆ್ಯಂಗಲ್ ಸಬ್ಸ್ಟಿಟ್ಯೂಟ್ ಮಾಡಬೇಕಿತ್ತು ಅಂದ್ರೆ ಅದನ್ನು ರೇಡಿಯನ್ಸಿಗೆ ಕನ್ವರ್ಟ್ ಮಾಡಿ ಆಮೇಲೆ ಸಬ್ಸ್ಟಿಟ್ಯೂಟ್ ಮಾಡಬೇಕಾಗ್ತೈತಿ. ಸೊ ಆ ಕನ್ವರ್ಷನಿಗೆ ವ್ಯಾಲ್ಯೂ ಬೇಕಾಗ್ತೈತಿ. ಆ ಕಾರಣಕ್ಕೆ 1 ಡಿಗ್ರಿ ಅಂದ್ರೆ, 1 ಮಿನಿಟ್ ಅಂದ್ರೆ, 1 ಸೆಕೆಂಡ್ ಅಂದ್ರೆ ಎಷ್ಟು ರೇಡಿಯನ್ಸ್ ಅನ್ನೋದನ್ನು ನಾವು ಕ್ಯಾಲ್ಕುಲೇಟ್ ಮಾಡಿದ್ವಿ. ದ ನೆಕ್ಸ್ಟ್ ನ್ಯೂಮೆರಿಕಲ್ ಈಸ್, ಎರಡನೇ ಕ್ವೆಶನ್ ಏನದ, ದ ಮೂನ್ ಈಸ್ ಅಬ್ಸರ್ವ್ಡ್ from two diametrically opposite points A and B on earth. ಅಂದ್ರೆ ಚಂದ್ರನನ್ನ ನಾವು ಎರಡು ಡಯಾಮೆಟ್ರಿಕಲಿ ಆಪೋಸಿಟ್ ಅಂತಂದ್ರೆ ಎರಡು ವ್ಯಾಸ, ಒಂದು ತುದಿಯಿಂದ ಇನ್ನೊಂದು ತುದಿ, ಆ ಎರಡು ಪಾಯಿಂಟ್ ತಗೊಂಡು ಆ ಎರಡು ಪಾಯಿಂಟ್ನಿಂದ ನಾವು ಚಂದ್ರನ ನೋಡಿದಾಗ, ಭೂಮಿಯ ಎರಡು ತುದಿಗಳಿಂದ ನಾವು ಚಂದ್ರನ ನೋಡ್ತೀವಿ, ಅವಾಗ ದ ಆಂಗಲ್ ಥೀಟಾ ಸಬ್ಟೆಂಡೆಡ್ ಅಟ್ ದ ಮೂನ್ by the two directions of observations. ಅಂದ್ರೆ ಇದು ಭೂಮಿ, this is the diameter of the earth. ಇವೆರಡು ಏನಾದ್ವು ರೀ, ಡಯಾಮೆಟ್ರಿಕಲಿ ಅಪೋಸಿಟ್ ಪಾಯಿಂಟ್ಸ್ ಆದವು. ಡಯಾಮೆಟ್ರಿಕಲಿ ಅಪೋಸಿಟ್ ಪಾಯಿಂಟ್ಸ್ ಆದವು. ಪಾಯಿಂಟ್ ಎದಾಗ ನಿಂತ್ಕೊಂಡು ನಾವು ಚಂದ್ರನ ನೋಡ್ತೀವಿ, ಪಾಯಿಂಟ್ ಬಿದಾಗ ನಿಂತ್ಕೊಂಡು ಚಂದ್ರನ ನೋಡ್ತೀವಿ. ನೋಡ್ಬೇಕಾದ್ರೆ ಟೆಲಿಸ್ಕೋಪನ್ನು ಈ ಥರ ಹೊಳಿಸಿ ನೋಡ್ತೀವಿ. ಸೊ ದಿಸ್ ಈಸ್ the direction of observation. From the point B, when we are observing at the moon, this is the direction of observation. ಸೊ ಇವು ಎರಡು ಏನು ಡೈರೆಕ್ಷನ್ ಅದಾವಲ್ಲ ಅದನ್ನು ಅಬ್ಸರ್ವ್ ಮಾಡುವಂಥವು, ಅವು ಎರಡೂ ಎಷ್ಟು ಆ್ಯಂಗಲ್ ಸಬ್ಟೆಂಡ್ ಮಾಡ್ತಾವು ಅಂತಂದ್ರೆ 1 ಡಿಗ್ರಿ 54 ಮಿನಿಟ್, 1 ಡಿಗ್ರಿ 54 ಮಿನಿಟ್ ಆ್ಯಂಗಲ್ ದೆ ಸಬ್ಟೆಂಡ್ ಅಟ್ ಮೂನ್, ಚಂದ್ರನಲ್ಲಿ ಅಟ್ ಮೂನ್, ಬೈ ದ ಟೂ ಡೈರೆಕ್ಷನ್ಸ್ ಆಫ್ observation. Given ಯಾವುದ್ರ ವ್ಯಾಲ್ಯೂ ಕೊಟ್ಟಾರು ಅಂತಂದ್ರೆ, given diameter of earth to be about 1.276 into 10 raised to 7. ಅಂದ್ರೆ ಈ diameter of the earth ಇದೇನದ 1.276 into 10 raised to 7 ಮೀಟರ್ ಅಂತ ಕೊಟ್ಟಾರು. ನೀವೇನು ಕಂಡು ಹಿಡಿಬೇಕ್ರಿ ಅದ್ರೊಳಗೆ? Compute the distance of the moon from the earth. ಡಿಸ್ಟೆನ್ಸ್ ಆಫ್ ದ ಮೂನ್ ಫ್ರಮ್ ದ ಅರ್ತ್, ಭೂಮಿಯಿಂದ ಚಂದ್ರನವರೆಗಿನ ದೂರವನ್ನು ಕಂಡುಹಿಡಿಬೇಕು ಅಂತ ಹೇಳಿ ಕೊಟ್ಟಿದ್ದಾರೆ. ಅದಕ್ಕೆ ಮೊದಲನೇದ್ದು ಏನು ಕೊಟ್ಟಾರು ನೋಡ್ರಿ, ಆ್ಯಂಗಲ್ ಕೊಟ್ಟಾರು, ಆಮೇಲೆ ಡಿಸ್ಟೆನ್ಸ್ ಡಯಾಮೀಟರ್ ಆಫ್ ದ ಅರ್ತ್ ಕೊಟ್ಟಾರು. ಸೊ ಇದು ಏನು ಕೊಟ್ಟಾರು ನೋಡ್ರಿ, ಇದನ್ನು ನಾವು ಪಾರ್ಟ್ ಆಫ್ ಅ ಸರ್ಕಲ್ ಅಂತ ಹಿಡಿದಂದ್ರೆ ಯಾವ ಫಾರ್ಮುಲಾ ಅಪ್ಲೈ ಆಗ್ತೈತಿ? ಆ್ಯಂಗಲ್ ಇಸ್ ಈಕ್ವಲ್ ಟು ಆರ್ಕ್ ಅಪಾನ್ ರೇಡಿಯಸ್. angle is equal to arc upon radius. So ಇದು angle ಆತು, ಇದು arc ಆತು, upon radius. Let capital D be the distance from the moon to the earth, D. Let small d be the diameter of the earth. ಹೌದಾ? ಈಗ ಈ ಫಾರ್ಮುಲಾ ಪ್ರಕಾರ angle is equal to arc upon radius, ಈ ಫಾರ್ಮುಲಾ ಪ್ರಕಾರ angle is equal to arc ಅಂದ್ರೆ ಯಾವ್ದಾತ್ರಿ? diameter of the earth ಆತು, divided by radius ಯಾವ್ದಾತ್ರಿ? distance between the moon and earth ಆಯ್ತು, small d by capital D. ನಮಗೆ ಬೇಕಾಗಿರುವುದೇನು? ಕ್ಯಾಪಿಟಲ್ ಡಿ ಅನ್ನು ಕಂಡು ಹಿಡಿಬೇಕು ನಾವು. ಅದಕ್ಕೆ ಏನು ಮಾಡ್ತೀವಿ, ಈ ಇಕ್ವೇಷನ್ನ ನಮಗೆ ಹೆಂಗೆ ಬೇಕೋ ಹಂಗೆ ರೀಅರೇಂಜ್ ಮಾಡ್ಕೋತೀವಿ. ನಮಗೆ ಕ್ಯಾಪಿಟಲ್ ಡಿ ವ್ಯಾಲ್ಯೂ ಬೇಕಾಗೈತಂದ್ರೆ ಇಕ್ವೇಷನನ್ನು ಕ್ಯಾಪಿಟಲ್ ಡಿ ಇಸ್ ಈಕ್ವಲ್ ಟು ಅಂತ ಬದಲಾಯಿಸ್ಕೊಳ್ಳೋನು. ಹೆಂಗೆ? ಕ್ಯಾಪಿಟಲ್ ಡಿ ಇಸ್ ಈಕ್ವಲ್ ಟು, ಇದನ್ನ ಈಕ್ವಲ್ ಟು ಸೈನ್ ಇದು ಈ ಕಡೆ ತೊಗೊಂಬಂದ್ರೆ ತೀಟಾ ಇಲ್ಲಿ ಬರ್ತದೆ, ಸ್ಮಾಲ್ ಡಿ ಡಿವೈಡೆಡ್ ಬೈ ತೀಟಾ.
ಹಂಗೆ ಪ್ರತಿಯೊಂದಕ್ಕೂ ಸಪ್ರೇಟನ ಫಾರ್ಮುಲಾ ನೆನಪಿಟ್ಕೋಬೇಕು ಅಂತಲ್ಲ. ಆ್ಯಂಗಲ್ ಇಸ್ ಈಕ್ವಲ್ ಟು ಆರ್ಕ್ ಅಪಾನ್ ರೇಡಿಯಸ್, ಇದು ಒಂದು ಫಾರ್ಮುಲಾ ನೆನಪಿಟ್ಕೊಂಡ್ರೆ ಅದ್ರ ತಕ್ಕಂಗೆ ನ್ಯೂಮೆರಿಕಲಿಗೆ ತಕ್ಕಂಗೆ ಅದನ್ನು ಅಡ್ಜಸ್ಟ್ಮೆಂಟ್ ಅಥವಾ ರೀಅರೇಂಜ್ ಮಾಡ್ಕೋತಾ ಹೋಗಬೇಕು. ಸೊ ಕ್ಯಾಪಿಟಲ್ ಡಿ ಫೈಂಡ್ ಮಾಡಬೇಕಾದ ಸ್ಮಾಲ್ ಡಿ ಡೈರೆಕ್ಟ್ಲಿ ಕೊಟ್ಟಾರವರು 1.276 ಇಂಟು 10⁻⁷ ಮೀಟರ್ ಅಂತ. ತೀಟಾ ವ್ಯಾಲ್ಯೂ ಏನದ ಡಿಗ್ರಿ ಒಳಗೆ ಕೊಟ್ಟಾರವರು, ನಾವು ಅದನ್ನು ರೇಡಿಯನ್ಸ್ ಒಳಗೆ ಕನ್ವರ್ಟ್ ಮಾಡ್ಕೋಬೇಕು. ಸೊ ರೇಡಿಯನ್ಸ್ ಒಳಗೆ ಕನ್ವರ್ಟ್ ಮಾಡ್ಕೋಬೇಕು ಅಂದ್ರೆ ಒಂದು ವ್ಯಾಲ್ಯೂ ಡಿಗ್ರಿ ಒಳಗದ, ಈ ವ್ಯಾಲ್ಯೂ ಡಿಗ್ರಿ ಒಳಗದ, ಇನ್ನು ಅರ್ಧ ವ್ಯಾಲ್ಯೂ ಮಿನಿಟ್ ಒಳಗದ. ಹೀಗಾಗಿ ಏನು ಮಾಡೋಣ, ಪೂರ್ತಿ ಎಲ್ಲಾನು ಸೇರಿಸಿ ನಾವು ಮಿನಿಟ್ ಒಳಗೆ ಕನ್ವರ್ಟ್ ಮಾಡ್ಕೊಂಡ್ಬಿಡು. ಫಸ್ಟ್ ಮಿನಿಟ್ ಒಳಗೆ ಬರ್ಕೊಂಡ್ವಿ ಅಂತಂದ್ರೆ ಆಮೇಲೆ ಅದನ್ನು ರೇಡಿಯನ್ಸಿಗೆ ಕನ್ವರ್ಟ್ ಮಾಡ್ಕೋಬೋದು. ಸೊ 1 ಡಿಗ್ರಿ ಅಂದ್ರೆ ಎಷ್ಟು ಮಿನಿಟ್ಸ್ ರೀ? 60 ಮಿನಿಟ್ಸ್. 1 ಡಿಗ್ರಿ ಮೀನ್ಸ್ 60 ಮಿನಿಟ್ಸ್ ಪ್ಲಸ್ ಇದೊಂದು 54 ಮಿನಿಟ್, ಎರಡೂ ಸೇರಿಸಿ ಎಷ್ಟು ಮಿನಿಟ್ಸ್ ಆದವು ರೀ? 114 ಮಿನಿಟ್ಸ್ ಆಯ್ತು. 60 ಪ್ಲಸ್ 54, 60 ಪ್ಲಸ್ 54. So we have theta is equal to 1 degree 54 minutes. It means ಎಷ್ಟೆಷ್ಟಾತ್ರಿ ಅದು? ಒಂದು 60 ಮಿನಿಟ್, ಇನ್ನೊಂದು 54 ಮಿನಿಟ್, ಎಲ್ಲ ಸೇರಿಸಿ 114 ಮಿನಿಟ್ ಆಯಿತು. The total angle is 114 minutes. But we want to convert it in terms of radians. So here is the value. 1 minute ಅಂತಂದ್ರೆ 2.91 into 10⁻⁴. ಅಂಥವು ನಮ್ಮ ಎಷ್ಟು ಮಿನಿಟ್ ಇದಾವೆ ರೀ? 114 ಮಿನಿಟ್ ಇದಾವೆ. How to convert in terms of radians? So theta is equal to 114 minute into ಎಷ್ಟದ ರೀ ವ್ಯಾಲ್ಯೂ ಅದು? 2.91. 2.91 into 10⁻⁴ radians. When you multiply, you are going to get 3.317 and on so on you will get. So we are keeping only 2 decimal places. So it will be 3.32 into 10⁻⁴. ಕ್ಯಾಲ್ಕುಲೇಟ್ ಮಾಡೋಣ ತಡ್ರಿ, ಅದೆಷ್ಟು ಬರ್ತದೆ ವ್ಯಾಲ್ಯೂ? 10⁻⁻² ಬರ್ತದೆ. ಸೊ 331.7 ಇಂಟು 10⁻⁴ ಬಂದಿತ್ತು. ನಾವು ಡೆಸಿಮಲ್ ಪಾಯಿಂಟ್ಸನ್ನು ಶಿಫ್ಟ್ ಮಾಡಿದಾಗ 3.32 ಇಂಟು 10⁻² ರೇಡಿಯನ್ಸ್ ಬಂತು. ಆಮೇಲೆ ಬಿ ವ್ಯಾಲ್ಯೂ ಗೊತ್ತಿದ್ದದ 1.276 ಇಂಟು 10⁻⁷ meter. What we want is capital D. ಇಲ್ಲಿ ಆಲ್ರೆಡಿ ಕೊಟ್ಟಿದ್ದದ. Capital D is equal to small d by theta. Small d is 1.276 into 10⁻⁷ divided by theta value is 3.32 into 10⁻⁻². The value you are going to get is 3.84 into 10⁻⁸ meter. 3.84 into 10⁸ meter. ಇದನ್ನ ಇನ್ನೂ ಒಂಥರನೂ ಬರಿಬೋದು. ಈ 8ನ್ನ ನಾವು ಹೆಂಗೆ ಬರ್ಕೋಬೋದು ಅಂದರೆ 10⁵, 10⁵. 8 can be written as 10⁵ into 10⁵ meter. Right? So this 10⁵ is nothing but equal to kilo. So you can write it as 3.84 into 10⁵ kilometer. 3.84 into 10⁵ kilometer. So this is the value of distance between moon and earth. What is the D value? 3.84 into 10⁵ kilometer, or into 10⁸ meter also you can keep. Moving to the next question. The question is, the sun's angular diameter is measured to be 1920 seconds.
1920 seconds. The distance d of the sun from the earth is 1.496 into 10 raised to 11 meter. What is the diameter of sun? So ಇವ್ರು ಏನು ಕೊಟ್ಟಾರೆ, diameter of the sun ಅಂತ ಕೊಟ್ಟಿದ್ದಾರೆ. So this is the sun. So these are the two diametrically opposite points. So here is the earth. From one point of the earth, one diametrical opposite point is observed. From the same point, another diametrically opposite point on the sun is observed. ಸೊ ಇವೆರಡೂ ಪಾಯಿಂಟ್ ಏನದಾವು ಆಂಗ್ಯುಲರ್, ಇದು ಲೀನಿಯರ್ ಡಯಾಮೀಟರ್ ಆಯ್ತು. ಇದ್ರದ್ದು ಆಂಗ್ಯುಲರ್ ಡಯಾಮೀಟರ್ ಅಂದ್ರೆ ಇದು ಎಷ್ಟು ಆಂಗಲ್ ಸಬ್ಟೆಂಡ್ ಮಾಡೈತಿ ಅನ್ನೋದನ್ನ ಕೊಟ್ಟಾರ ಅವ್ರು. ಎಷ್ಟು ಆಂಗಲ್ ಸಬ್ಟೆಂಡ್ ಮಾಡೈತಿ? ದ ಆಂಗಲ್ ಸಬ್ಟೆಂಡೆಡ್ ಈಸ್ 1920 seconds. The distance d of the sun from the earth. ಸೊ ಇದನ್ನ ಸ್ಮಾಲ್ ಡಿ ಅಂತ ತಗೊಳ್ಳೋಣ. ಅದನ್ನ ಡಯಾಮೀಟರ್ ಆಫ್ ದ ಸನ್ ಅನ್ನ. ಡಿಸ್ಟೆನ್ಸ್ ಡಿ ಆಫ್ ದ ಸನ್ ಫ್ರಮ್ ದ ಅರ್ತ್, ಈ ಕ್ಯಾಪಿಟಲ್ ಡಿ, ಇದನ್ನ ಎಷ್ಟು ಕೊಟ್ಟಾರ್ರಿ ಅವರು? 1.496 into 10 raised to 11 meter ಅಂತ ಕೊಟ್ಟಾರು. ಸ್ಮಾಲ್ ಡಿ ಈಸ್ ಆಸ್ಕ್ಡ್. ಅಗೇನ್ ಏನು ಫಾರ್ಮುಲಾ ಅದ ನಮ್ಮದು? ಆಂಗಲ್ ಇಸ್ ಈಕ್ವಲ್ ಟು ಆರ್ಕ್ ಅಪಾನ್ radius. Angle is equal to arc upon radius. So if you consider this as a part of a circle, which one becomes your arc? Small d, diameter of the sun becomes arc. Theta is equal to small d divided by capital D. The distance from sun to the earth becomes the radius according to the formula. So ನಮಗೆ ಯಾವುದನ್ನು ಕೇಳ್ಯಾರ ಅವರು? ಸ್ಮಾಲ್ ಡಿ ಬೇಕಾಗಿದೆ. ಡಯಾಮೀಟರ್ ಆಫ್ ಸನ್ ಸ್ಮಾಲ್ ಡಿ ಕೇಳ್ಯಾರ. ಅದನ್ನು ಈಕ್ವಲ್ ಟು ಬರೋ ಹಂಗೆ ಇಕ್ವೇಷನ್ ಅನ್ನು ರಿಅರೇಂಜ್ ಮಾಡ್ಕೋಬಹುದು. ಡಿ ಇಸ್ ಈಕ್ವಲ್ ಟು ಥೀಟಾ ಇಂಟು ಕ್ಯಾಪಿಟಲ್ ಡಿ. ಥೀಟಾ ವ್ಯಾಲ್ಯೂ ಇಂಟು ಡಿ. ಸೊ ಥೀಟಾ ವ್ಯಾಲ್ಯೂ ಎಷ್ಟದ? 1920 seconds ಅದ. ಬಟ್ ಸಬ್ಸ್ಟಿಟ್ಯೂಷನ್ ಯಾವಾಗೂ ಇನ್ ಟರ್ಮ್ಸ್ ಆಫ್ ರೇಡಿಯನ್ಸ್ ಒಳಗೆ ಆಗಬೇಕು. ಥೀಟಾ ಇಸ್ ಈಕ್ವಲ್ ಟು 1920 seconds. ಇನ್ ಟರ್ಮ್ಸ್ ಆಫ್ ರೇಡಿಯನ್ಸ್ ಆಗಬೇಕು ಅಂದ್ರೆ ಕನ್ವರ್ಷನ್ ಆಗಬೇಕು. 1 second ಅಂತಂದ್ರೆ 4.85 into 10 raised to -6 ರೇಡಿಯನ್ಸ್ ಅಂಥವು 1920 ಸೆಕೆಂಡ್ ಅಷ್ಟು ಆ್ಯಂಗಲ್ ಅದ. ದಟ್ ಹ್ಯಾಸ್ ಟು ಬಿ ಮಲ್ಟಿಪ್ಲೈಡ್ ವಿತ್ 4.85. ಸೊ 1920 into 4.85 into 10 raised to -6 radians, which will be equal to 9.31 into 10 raised to -3 radians. So theta value you have calculated in terms of radians. Therefore sun's diameter small d is equal to theta into capital D. Theta value is 9.31 into 10 raised to -3 into capital D value is 1.496 into 10 raised to 11. So when you multiply, you will be getting 1.39 into 10 raised to 9 meter. See again, 10 raised to 9 can be written as 10 raised to 6 into 10 raised to 3. So 10 raised to 6 we retain as it is. That 10 raised to 3 can be written as kilo. So 10 raised to 9 meter or 10 raised to 6 kilometer. So this is the diameter of the sun. The formula that you are using is
Angle is equal to arc upon radius. Again, you may ask how to remember this value 4.85 into 10 raised to minus 6. Only one value you remember, that is 360 degree is equal to 2 pi radians. 180 means 1 pi, 360 means 2 pi. So whenever you require this answer, you just divide the value 2 pi by 360. The value you are going to get 1 degree is equal to so many radians you will be getting. Then you can continue. Divided by 60 gives you in terms of minutes. Again, once more, if you divide by 60, you are going to get the value of seconds in terms of radians. Now, the next question. So these three questions are based on parallax. First one is a common example. It is useful everywhere because it is a numerical on conversion. You are converting degrees, angle from degrees to radians, minutes to radians, and seconds to radians. The second question is based on parallax method, where you are finding the distance from Earth to any celestial bodies. The third question is also based on parallax method, where you are finding the diameter of a celestial body. ಯಾವುದಾದ್ರೂ ಒಂದು ಆಕಾಶಕಾಯದ ಅಗಲವನ್ನು ನೀವು ಕಂಡುಹಿಡಿತಾ ಇದ್ದೀರಿ. ಇದು ಕೂಡ ಪ್ಯಾರಲಾಕ್ಸ್ ಮೆಥಡ್ ಮೇಲೆ ಇದ್ದದ್ದು. ನೆಕ್ಸ್ಟ್ ಕ್ವೆಶನ್ is based on errors. So the question is, the time period of oscillation of a simple pendulum in an experiment is recorded as. ಅಂದ್ರೆ ಒಂದು ಎಕ್ಸ್ಪೆರಿಮೆಂಟ್ ಮಾಡಿ ಅದರಲ್ಲಿ ಸಿಂಪಲ್ ಪೆಂಡುಲಮ್ ಅದ ಟೈಮ್ ಪೀರಿಯಡ್ ರೆಕಾರ್ಡ್ ಮಾಡ್ತಾರೋ. ಮೊದಲನೇ ಸತೆ ಮಾಡಿದಾಗ ಎಕ್ಸ್ಪೆರಿಮೆಂಟ್ ಮಾಡಿದಾಗ 2.56 ಬಂತು. ಇನ್ನೊಂದು ಸತೆ ಮಾಡಿದಾಗ 2.62 ಸೆಕೆಂಡ್ಸ್. ನೆಕ್ಸ್ಟ್ 2.70. Once more when you do, you are going to get 2.58. The last chance, in the fifth trial, the time period is recorded as 2.45 seconds respectively. So find the absolute error in each observation. ಪ್ರತಿಯೊಂದು observation ಅಲ್ಲೂ absolute error ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಆಮೇಲೆ the percentage error. ಸೊ ಮೊದಲು ಒಂದೊಂದಾಗಿ ಕ್ಯಾಲ್ಕುಲೇಟ್ ಮಾಡೋಣ. ಮೊದಲು absolute error ಬೇಕು ಅಂತಂದ್ರೆ mean value ಗೊತ್ತಿರಬೇಕು ಅದರದ್ದು. How to get the mean value? ಸರಾಸರಿ ಬೆಲೆ ಕೊಟ್ಟಿರುವಂಥ ಎಲ್ಲ ರೀಡಿಂಗ್ಸ್ ಅನ್ನ ಆ್ಯಡ್ ಮಾಡಿ divided by 5 ಮಾಡಿದ್ರೆ mean value ಸಿಗ್ತೈತಿ. So t mean is equal to t bar, which is equal to what are the values? 2.56 plus 2.62 plus 2.70 plus 2.58 plus 2.45 divided by 5. So t mean, you are going to get the value as 2.582 seconds. 2.582 second. But the values here given are only with 2 decimal points. That gives you the resolution of the clock. So your answer should be with only 2 decimal points. So you have to round it off. Round off ಮಾಡಿದ್ರಿ ಅಂತಂದ್ರೆ 2.58 second ಅಂತ ಬರ್ತೈತಿ. So this is the t mean, average value of a time period. ಸೊ ಇನ್ನೇನು ನೋಡೋಣ, ದ ಅಬ್ಸಲ್ಯೂಟ್ ಎರರ್ ಇನ್ ಈಚ್ ಅಬ್ಸರ್ವೇಷನ್. ಪ್ರತಿಯೊಂದು ಅಬ್ಸರ್ವೇಷನಲ್ಲೂ ಅಬ್ಸಲ್ಯೂಟ್ ಎರರ್ ಎಷ್ಟು ಬಂದೈತಿ ಅನ್ನೋದು. ಡೆಲ್ಟಾ ಟಿ 1 ಮೊದಲನೇ ಅಬ್ಸರ್ವೇಷನ್, ಮೊದಲನೇ ಟ್ರಯಲಲ್ಲಿ ಬಂದಿರುವಂಥ ಅಬ್ಸಲ್ಯೂಟ್ ಎರರ್. ಡೆಲ್ಟಾ ಟಿ 1 ಇಸ್ ಈಕ್ವಲ್ ಟು ಟಿ ಮೀನ್ ಮೈನಸ್ ಟಿ 1 ಇಸ್ ಈಕ್ವಲ್ ಟು ಟಿ ಮೀನ್ ಎಷ್ಟು ಅದ ರೀ? 2.58 ಮೈನಸ್ ಟಿ 1 ಎಷ್ಟದ? 2.56 ಇಸ್ ಈಕ್ವಲ್ ಟು ಎಷ್ಟು ಬಂತು?
0.02. ಅದೇ ಥರ delta T2 is equal to 2.58 minus 2.62 is equal to minus 0.04. Delta T3 2.58 minus 2.70 minus 0.12. 2.58 minus 2.58 is equal to 0. T5 is equal to 2.58 minus 2.45. So 0.13 second. So these all are the absolute error in each observation. So to get the percentage error, you need to have relative error, for which what is the value that you require? The mean value of this absolute error. Even 5 trial alli ishtu absolute error anna calculate madiri, idarda mean value beku. So mean value of absolute error divided by the mean value of time period. Mean value of time period. So ಅದಕ್ಕೆ ಏನು ಮಾಡಬೇಕು? ಎವರೇಜ್ ಮ್ಯಾಗ್ನಿಟ್ಯೂಡ್ ಆಫ್ ಅಬ್ಸಲ್ಯೂಟ್ ಎರರ್. ಅಬ್ಸಲ್ಯೂಟ್ ಎರರ್ದು ಎವರೇಜ್ ವ್ಯಾಲ್ಯೂ ಬೇಕಿತ್ತು ಅಂತಂದ್ರೆ ಬರೀ ಒಕ್ಕರ್ದು ಮ್ಯಾಗ್ನಿಟ್ಯೂಡ್ ಅಷ್ಟೇ ಕನ್ಸಿಡರ್ ಮಾಡ್ತೈತಿ. ಸೊ ಡೆಲ್ಟಾ ಟಿ ಮೀನ್ ಅಂದ್ರೆ ಡೆಲ್ಟಾ ಟಿ ಎವರೇಜ್, ಹೌದಾ, ಇಸ್ ಈಕ್ವಲ್ ಟು ಡೆಲ್ಟಾ T1. 2 ಲೈನ್ ಅಂದ್ರೆ ಬರೀ ಮ್ಯಾಗ್ನಿಟ್ಯೂಡ್ ಅಷ್ಟೇ ಕನ್ಸಿಡರ್ ಮಾಡಕತ್ತೀವಿ. ಅವ್ರದ್ದು ಸೈನ್ ತಗೊಳಕತ್ತಿಲ್ಲ, ಪ್ಲಸ್ಸೋ ಮೈನಸ್ಸೋ ಅಂತ. ಅದು ಎಷ್ಟು ಅನ್ನೋದು ವ್ಯಾಲ್ಯೂ ಅಷ್ಟೇ ತಗೊಳಕತ್ತೀವಿ. ಡೆಲ್ಟಾ T2 ಪ್ಲಸ್ ಡೆಲ್ಟಾ T3 ಡೆಲ್ಟಾ T5. ಇದಕ್ಕೂ ಮ್ಯಾಗ್ನಿಟ್ಯೂಡ್ಸನ್ನ ಆ್ಯಡ್ ಮಾಡಿ ಡಿವೈಡೆಡ್ ಬೈ 5 ಮಾಡಬೇಕು. ಸೊ ಮೊದಲನೇದು ಮ್ಯಾಗ್ನಿಟ್ಯೂಡ್ ಎಷ್ಟದ? 0.02 ಪ್ಲಸ್ 0.04 ಪ್ಲಸ್ 0.12 ಪ್ಲಸ್ 0 ಪ್ಲಸ್ 0.13 divided by 5. You'll be getting 0.31 by 5 is equal to 0.062 seconds. That is delta T mean 0.062 second. Now relative error is delta T mean, mean of absolute errors divided by mean of time period. So mean of absolute error is 0.062 divided by the mean value is, what is the mean value? 2.58. 2.58. So what you have to do, 0.062 divided by 2.58. When you divide it, you are going to get 0.024. 0.024 relative error. So percentage error means relative error into 100. So it is delta T bar upon T bar is equal to delta T bar by T bar. How much you have got? 0.024 into 100%. When you multiply with 100, you are going to get 2.4%.
So the percentage error in this numerical is 2.4%. So this numerical is based on the errors. So the next question is based on dimensional analysis, where you are going to deduce the relation among the physical quantities, where they will give you the dependency of one physical quantity on the others. So here what they have given, the frequency of vibration of a string. ಈಗ ಒಂದು ಸ್ಟ್ರಿಂಗ್ ಅದ, ಸೊ ಅದನ್ನು ಒಂದು ಪುಲಿ ಮೇಲೆ ಒಂದು ಕಡೆ ಅದನ್ನು ಟೈ ಮಾಡಿರ್ತದೆ, ಇದ್ರ ಮೇಲೆ ಒಂದು ವೇಟ್ ಹಾಕಿರ್ತದೆ, ಇಷ್ಟು ವೇಟ್. ಸೊ ಈ ಕೊಟ್ಟಂಥ ವೈರದ್ದು ಮಾಸ್ ಪರ್ ಯೂನಿಟ್ ಲೆಂತ್ ಅಂದ್ರೆ ಈ ಟೋಟಲ್ ವೈರನ್ನು ತೂಕ ಮಾಡಿದಾಗ ಮಾಸ್ ಬರ್ತದೆ, ಡಿವೈಡೆಡ್ ಬೈ ಇದು ಎಷ್ಟು ವೈರ್ ಲೆಂತ್ ಅದಲ್ಲ ಅದನ್ನು ಮಾಡಿದರೆ ಮಾಸ್ ಪರ್ ಯೂನಿಟ್ ಲೆಂತ್ ಬರ್ತದೆ. ಮಾಸ್, ಟೋಟಲ್ ಮಾಸ್ ಡಿವೈಡೆಡ್ ಬೈ ಟೋಟಲ್ ಲೆಂತ್ ಗಿವ್ಸ್ ಯು ಮಾಸ್ ಪರ್ ಯೂನಿಟ್ ಲೆಂತ್. ದೆನ್ ದ ಟೋಟಲ್ ಲೆಂತ್ ಆಫ್ ದಿಸ್ ವೈರ್ ಸ್ಮಾಲ್ ಎಲ್. ಈ ವೈರಲ್ಲಿ ಆ್ಯಕ್ಟ್ ಆಗ್ತಿರುವಂಥ ಟೆನ್ಷನ್, ಹೌ ಟು ಕ್ಯಾಲ್ಕುಲೇಟ್ ದಿಸ್ ಟೆನ್ಷನ್? ಈ ವೈರ್ ತುದಿಗೆ ಎಷ್ಟು ನಾವು ಫೋರ್ಸ್ ಅಪ್ಲೈ ಮಾಡ್ತಿರ್ತೀವಿ ಅಷ್ಟ ಟೆನ್ಷನ್ ಈ ವೈರ್ ಒಳಗೂ ಕ್ರಿಯೇಟ್ ಆಗಿರ್ತೈತಿ. ಸೊ ಟೆನ್ಷನ್ ಟಿ ಈಸ್ ಈಕ್ವಲ್ ಟು ಫೋರ್ಸ್ ಎಮ್ ಇಂಟು ಜಿ. ಯಾಕಂದ್ರೆ ಈ ವೈರ್ಗೆ ಎಷ್ಟು ಫೋರ್ಸ್ ಅಪ್ಲೈ ಮಾಡಿರ್ತೀವಿ ಅಷ್ಟ ಸೇಮ್ ಟೆನ್ಷನ್ ವೈರ್ ಒಳಗೆ ಕ್ರಿಯೇಟ್ ಆಗಿರ್ತೈತಿ. ಟೆನ್ಷನ್ ಟಿ ಈಸ್ ಈಕ್ವಲ್ ಟು force that we are applying, that is nothing but the weight that we have loaded to the wire. How to calculate the weight? It is m into g, mass into acceleration due to gravity. That is what the tension T value is equal to weight is equal to m into g. So what the question is, the frequency of the vibration. ಈ ವೈರನ್ನು ನಾವು ವೈಬ್ರೇಟ್ ಮಾಡಿದಾಗ ಯಾವ ಫ್ರೀಕ್ವೆನ್ಸಿ, ಕಂಪನಾಂಕದಿಂದ ಅದು ವೈಬ್ರೇಟ್ ಆಗ್ತದೆ. The frequency of vibration of a string depends on, ಯಾವುದ್ರ ಮೇಲೆ ಅದು ಡಿಪೆಂಡ್ ಆಗ್ತದೆ ಕಂಪನಾಂಕ, ಫ್ರೀಕ್ವೆನ್ಸಿ ಈ ವೈರದ್ದು ಅಂತಂದ್ರೆ ಲೆಂತ್ ಆಫ್ ದ ವೈರ್ ಮೇಲೆ ಡಿಪೆಂಡ್ ಆಗ್ತೈತಿ, ಸ್ಮಾಲ್ ಎಲ್. ಟೆನ್ಷನ್ ಟಿ ಇನ್ ದ ಸ್ಟ್ರಿಂಗ್, ಈ ಸ್ಟ್ರಿಂಗ್ ಒಳಗೆ ಕ್ರಿಯೇಟ್ ಆದಂಥ ಟೆನ್ಷನ್ ಮೇಲೆ ಡಿಪೆಂಡ್ ಇರ್ತೈತಿ. ಆಮೇಲೆ ಆ್ಯಂಡ್ ಮಾಸ್ per unit length, m, small m. ಆ ಫ್ರೀಕ್ವೆನ್ಸಿ ಯಾವ್ದ್ರ ಮೇಲೆ ಡಿಪೆಂಡ್ ಇರ್ತೈತಿ ಅಂದ್ರೆ ಲೆಂತ್ ಎಲ್ ಮೇಲೆ ಡಿಪೆಂಡ್ ಇರ್ತೈತಿ. ಆಮೇಲೆ ಟೆನ್ಷನ್ ಟಿ ಇನ್ ದ ಸ್ಟ್ರಿಂಗ್ ಆ್ಯಂಡ್ ಮಾಸ್ ಪರ್ ಯೂನಿಟ್ ಲೆಂತ್ ಎಮ್ ಆಫ್ ದ ಸ್ಟ್ರಿಂಗ್. ಈ ಮೂರೂ ಕ್ವಾಂಟಿಟಿ ಮೇಲೆ ಫ್ರೀಕ್ವೆನ್ಸಿ, ಕಂಪನಾಂಕ ಡಿಪೆಂಡ್ ಇರ್ತೈತಿ. ಅಂದ್ರೆ ಈ ಕಂಪನಾಂಕಕ್ಕೆ ಇಕ್ವೇಷನ್ ಅನ್ನ ಡಿರೈವ್ ಮಾಡ್ರಿ ಅಂತ ಕ್ವೆಶನ್ ಅದ. ಯು ಹ್ಯಾವ್ ಟು ಡಿರೈವ್ ದ ಇಕ್ವೇಷನ್ ಫಾರ್ ದ frequency. They have given on what factors the frequency is depending. So what they have given, the frequency is depending upon length. ಡಿಪೆಂಡಿಂಗ್ ಅಂದ್ರೆ ಪ್ರೊಪೋರ್ಷನಾಲಿಟಿ ಸೈನ್ ಹಾಕಬೇಕು. ಫ್ರೀಕ್ವೆನ್ಸಿ ಲೆಂತ್ ಮೇಲೆ ಡಿಪೆಂಡ್ ಐತಿ. ಯಾವ ಥರ ಡಿಪೆಂಡ್ ಐತಿ ಕೊಟ್ಟಿಲ್ಲ ಅವ್ರು, ಬರೀ ಡಿಪೆಂಡ್ ಅದ ಅಂತ ಅಷ್ಟ ಕೊಟ್ಟಾರ. ಅದು ಸ್ಕ್ವೇರ್ಲೇ ಡಿಪೆಂಡ್ ಅದ. ಈಗ ಹೆಂಗೆ ಕೈನೆಟಿಕ್ ಎನರ್ಜಿ ½mv² ಅದ. ಈ ಕೈನೆಟಿಕ್ ಎನರ್ಜಿ ಅನ್ನೋದು ಮಾಸ್ ಮೇಲೂ ಡಿಪೆಂಡ್ ಐತಿ, ವೆಲಾಸಿಟಿ ಆಫ್ ದ ಆಬ್ಜೆಕ್ಟ್ ಮೇಲೂ ಡಿಪೆಂಡ್ ಐತಿ. ಅದ್ರ ಹೆಂಗೆ ಡಿಪೆಂಡ್ ಐತಿ? ಮಾಸ್ ಮೇಲೆ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಐತಿ. ವೆಲಾಸಿಟಿ ಮೇಲೆ ಹೆಂಗೆ ಡಿಪೆಂಡ್ ಐತಿ? ಕೈನೆಟಿಕ್ ಎನರ್ಜಿ ಇಸ್ ಡಿಪೆಂಡಿಂಗ್ ಅಪಾನ್ ಸ್ಕ್ವೇರ್ ಆಫ್ ದ ವೆಲಾಸಿಟಿ. ಹಂಗೆ ಇಲ್ಲೇ ಬರೀ ಅವರು ಫ್ರೀಕ್ವೆನ್ಸಿ ಲೆಂತ್ ಮೇಲೆ ಡಿಪೆಂಡ್ ಐತಿ ಅನ್ನೋದಷ್ಟ ಕೊಟ್ಟಾರು. ವೆದರ್ ದ ಫ್ರೀಕ್ವೆನ್ಸಿ ಈಸ್ ಡಿಪೆಂಡಿಂಗ್ ಟು ದ ಸ್ಕ್ವೇರ್ ಆಫ್ ದ ಲೆಂತ್, ಕ್ಯೂಬ್ ಆಫ್ ದ ಲೆಂತ್, ರೂಟ್ ಆಫ್ ದ ಲೆಂತ್, ದೇ ಹ್ಯಾವ್ ನಾಟ್ ಗಿವನ್. ಸೊ ವಿಲ್ ಕನ್ಸಿಡರ್ ಜನರಲಿ ಲೆಟ್ ಫ್ರೀಕ್ವೆನ್ಸಿ ಡಿಪೆಂಡ್ಸ್ ಆನ್ ಲೆಂತ್ ಟು ದ ಪವರ್ a. ಆಮೇಲೆ ಇನ್ನೊಂದು ಏನು ಕೊಟ್ಟಾರು, ಫ್ರೀಕ್ವೆನ್ಸಿ ಆಫ್ ದ ಸ್ಟ್ರಿಂಗ್ ಇಸ್ ಡಿಪೆಂಡಿಂಗ್ ಅಪಾನ್ ಟೆನ್ಷನ್ ಇನ್ ದ ಸ್ಟ್ರಿಂಗ್. ಅದು ಯಾವ ಥರ ಡಿಪೆಂಡ್ ಆಗ್ತೈತಿ ಅನ್ನೋದನ್ನು ಕೊಟ್ಟಿಲ್ಲ, ಅದಕ್ಕೆ ರೇಸ್ ಟು ಬಿ ಅಂತ ತಗೊಳ್ಳೋನು. ಆಮೇಲೆ ಮಾಸ್ ಪರ್ ಯೂನಿಟ್ ಲೆಂತ್ ಮೇಲೆ ಡಿಪೆಂಡ್ ಐತಿ. ಯಾವ ಥರ ಡಿಪೆಂಡ್ ಐತಿ ಅನ್ನೋದನ್ನು ಕೊಟ್ಟಿಲ್ಲ, ಆ ಕಾರಣಕ್ಕೆ ರೇಸ್ ಟು ಸಿ ಅಂತ ತಗೋಬಹುದು. ಈ ಪ್ರೊಪೋರ್ಷನಾಲಿಟಿ ಸೈನನ್ನು
ನಾವು ಪ್ರಪೋರ್ಷನಾಲಿಟಿ ಕಾನ್ಸ್ಟಂಟ್ ಇಟ್ಟು ತೆಗಿಬಹುದು. ಸೊ ಪ್ರಪೋರ್ಷನಾಲಿಟಿ ಸೈನ್ ಕ್ಯಾನ್ ಬಿ ರಿಪ್ಲೇಸ್ಡ್ ಬೈ ಈಕ್ವಲ್ ಟು ಸೈನ್ ಬೈ ಪ್ಲೇಸಿಂಗ್ ಅ ಪ್ರಪೋರ್ಷನಾಲಿಟಿ ಕಾನ್ಸ್ಟಂಟ್ ಎಲ್ ರೇಸ್ ಟು ಎ ಟಿ ರೇಸ್ ಟು ಬಿ ಎಮ್ ರೇಸ್ ಟು ಸಿ. ಈಗ ಇವು ಇಷ್ಟಕ್ಕೂ ಏನು ಬರಿಬೇಕು? ಡೈಮೆನ್ಷನಲ್ ಫಾರ್ಮುಲಾ ಬರಿಬೇಕು. ನೋಡ್ರಿ, ಫ್ರೀಕ್ವೆನ್ಸಿ ಇಸ್ ಈಕ್ವಲ್ ಟು ಕೆ ಎಲ್ ರೇಸ್ ಟು ಎ ಟಿ ರೇಸ್ ಟು ಬಿ ಎಮ್ ರೇಸ್ ಟು ಸಿ. ಸೊ ವೇರ್ ಕೆ is dimensionless constant. Writing the dimensional formula of each term equal to ಈ ಸೈಡನ್ನು ಬರಿಬೇಕು ಡೈಮೆನ್ಷನಲ್ ಫಾರ್ಮುಲಾ, ಈಕ್ವಲ್ ಟು ಇನ್ನೊಂದು ಸೈಡನ್ನು ಬರಿಬೇಕು ಆನ್ ಎಲ್ ಎಚ್ ಎಸ್ ಆ್ಯಂಡ್ ಆರ್ ಎಚ್ ಎಸ್ ಬೋತ್ ಸೈಡ್. ಸೊ ಫ್ರೀಕ್ವೆನ್ಸಿ ಅಂದರೆ ಎಷ್ಟು ರೀ? 1/ಟೈಮ್. ಫ್ರೀಕ್ವೆನ್ಸಿಗೆ 1/ಟೈಮ್ ಅಂತಂದ್ರೆ ಮಾಸ್ ಇಲ್ಲ, ಅದ್ರೊಳಗೆ ಲೆಂಗ್ತ್ನೂ ಇಲ್ಲ, ಎಮ್ ರೇಸ್ ಟು 0 ಎಲ್ ರೇಸ್ ಟು 0. 1/ಟೈಮ್ ಅಂದ್ರೆ ಟಿ ರೇಸ್ ಟು -1 ಇಸ್ ಈಕ್ವಲ್ ಟು ಲೆಂಗ್ತ್ ಒಳಗೆ ಮಾಸ್ ಕಂಟೆಂಟ್ ಅದೇನ್ರಿ? ಇಲ್ಲ. ಟೈಮ್ ಕಂಟೆಂಟ್ ಇಲ್ಲ, ಇರುವುದೇನು? ಬರೇ ಎಲ್. ಸೊ ಫ್ರೀಕ್ವೆನ್ಸಿಗೆ ಏನು ಬರ್ತದ? ಎಮ್ ರೇಸ್ ಟು 0 ಎಲ್ ರೇಸ್ ಟು 0 ಟಿ ರೇಸ್ ಟು -1 ಈಕ್ವಲ್ ಟು ಲೆಂಗ್ತ್ದು ಬರೇ ಎಲ್ ಅದ, ಎಲ್ ರೇಸ್ ಟು ಎ. ಟೈಮ್ಗೆ ಸಾರಿ, ಟಿ ಅಂದ್ರೆ ಟೆನ್ಷನ್ ಅಂದ್ರೆ ಫೋರ್ಸ್ ಅಂತ ಹೇಳೇನು ನಾನು ವ್ಯಾಲ್ಯೂ. ಟೆನ್ಷನ್ ಈಸ್ ನಥಿಂಗ್ ಬಟ್ ದ ಡೌನ್ವರ್ಡ್ ಫೋರ್ಸ್ ಆಕ್ಟಿಂಗ್ ಆನ್ ದ ಸ್ಟ್ರಿಂಗ್. ಸೊ ಫೋರ್ಸ್ ಇಸ್ ಎಮ್ ಇಂಟು ಜಿ or m into a. F is equal to m into a. So dimensional formula for force is m l t raised to -2. ಇದಕ್ಕೆ raised to b ಅದ. ಟೆನ್ಷನ್ raised to b. ಟೆನ್ಷನ್ ಅದ ಡೈಮೆನ್ಷನಲ್ ಫಾರ್ಮುಲಾ m l t raised to -2. ಇದಿಷ್ಟಕ್ಕೂ raised to b ಅದ. m ಅಂದ್ರೆ ಮಾಸ್ ಪರ್ ಯೂನಿಟ್ ಲೆಂಗ್ತ್. ಮಾಸ್ ಪರ್ ಯೂನಿಟ್ ಲೆಂಗ್ತ್. ಇದಿಷ್ಟಕ್ಕೂ ಪವರ್ ಸಿ ಅದ. ನೀವು ಇದನ್ನ ಸಿಂಪ್ಲಿಫೈ ಮಾಡಿದಾಗ ಮಾಸ್ಕ ವಿ ಪ್ಲಸ್ ಸಿ ಬರ್ತದೆ, ಲೆಂಗ್ತ್ಗೆ ಎ ಪ್ಲಸ್ ಬಿ ಮೈನಸ್ ಸಿ ಬರ್ತದೆ, ಟೈಮ್ಗೆ ರೇಸ್ ಟು -2b ಬರ್ತದೆ. ಸೊ ಬೈ ಪ್ರಿನ್ಸಿಪಲ್ ಆಫ್ ಹೋಮೋಜಿನಿಟಿ ಎರಡೂ ಕಡೆ ಎಲ್ ಎಚ್ ಎಸ್ ಮತ್ತು ಆರ್ ಎಚ್ ಎಸ್ ಕಡೆ ಬೇಸ್ ಕ್ವಾಂಟಿಟಿ ಸೇಮ್ ಇದ್ದು ಅಂದ್ರೆ ಅವ್ರದ್ದು ಡೈಮೆನ್ಷನ್ಸನ್ನು ಈಕ್ವೇಟ್ ಮಾಡ್ತಾರೆ. ಸೊ ಎಲ್ ಎಚ್ ಎಸ್ ಒಳಗೆ ಮಾಸ್ ಇದಕ್ಕೆ ಡೈಮೆನ್ಷನ್ ಎಷ್ಟದ? 0 ಅದ. ಆರ್ ಎಸ್ ಎಚ್ ಒಳಗೆ ಮಾಸ್ಕ್ ಡೈಮೆನ್ಷನ್ಸ್ ಎಷ್ಟದ? ಬಿ ಪ್ಲಸ್ ಸಿ. ಸೊ ಬಿ ಪ್ಲಸ್ ಸಿ ಇಸ್ ಈಕ್ವಲ್ ಟು 0. ಲೆಂಗ್ತ್ಗೆ ಎಲ್ ಎಚ್ ಎಸ್ ಒಳಗೆ 0 ಅದ, ಆರ್ ಎಚ್ ಎಸ್ ಒಳಗೆ ಎ ಪ್ಲಸ್ ಬಿ ಪ್ಲಸ್ ಸಿ ಅದ. ಸೊ ಎ ಪ್ಲಸ್ ಬಿ ಮೈನಸ್ ಸಿ ಈಕ್ವಲ್ ಟು 0. ಇಲ್ಲಿ -1 ಅದ. ಟೈಮ್ಗೆ ಎಲ್ ಎಚ್ ಎಸ್ ಒಳಗೆ ಆರ್ ಎಚ್ ಎಸ್ ಒಳಗೆ -2b ಅದ. -2b ಈಕ್ವಲ್ ಟು -1. ಸೊ ಬಿ ಈಕ್ವಲ್ ಟು -c ಬರ್ತೈತಿ. ಇದ್ರೊಳಗೆ ಬಿ ಈಕ್ವಲ್ ಟು +1/2 ಬರ್ತೈತಿ. ಇದು ಮೈನಸ್ ಕ್ಯಾನ್ಸಲ್ ಆಯ್ತು ಅಂದ್ರೆ ಬಿ ಈಕ್ವಲ್ ಟು 1/2 ಬರ್ತೈತಿ. ಬಿ ಈಕ್ವಲ್ ಟು 1/2. ಬಿ ಈಕ್ವಲ್ ಟು -c ಅದ. ಬಿ ಈಕ್ವಲ್ ಟು 1/2 ಈಕ್ವಲ್ ಟು -c ಅಂದ್ರೆ ಸಿ ವ್ಯಾಲ್ಯೂ ಎಷ್ಟಾತ್ರಿ? -1/2 ಆಯ್ತು. ಸಿ ವ್ಯಾಲ್ಯೂ -1/2 ಆಯ್ತು. ಈಗ ಬಿ ಮತ್ತು ಸಿ ವ್ಯಾಲ್ಯೂ ಈ ಇಕ್ವೇಷನ್ ಒಳಗೆ ಹಾಕಿದ್ರಿ ಅಂದ್ರೆ ಎ ಈಕ್ವಲ್ ಟು ಸಿ ಇನ್ನೊಂದು ಕಡೆ ತೊಗೊಂಡು ಹೋದ್ರಿ ಅಂದ್ರೆ ಪ್ಲಸ್ ಸಿ ಆಗ್ತದೆ, -b ಆಗ್ತದೆ. ಸಿ ವ್ಯಾಲ್ಯೂ -1/2 ಅದ, ಬಿ ವ್ಯಾಲ್ಯೂ ಬರೀ 1/2 ಅದ. ಇಲ್ಲಿ ಮೈನಸ್ ಇದ್ದಿದ್ದಕ್ಕೆ ಇದು -1/2. ಸೊ -1/2 -1/2 ಅಂದ್ರೆ -1 ಬರ್ತೈತಿ. ಸಿ ವ್ಯಾಲ್ಯೂ -1/2, ಎ ವ್ಯಾಲ್ಯೂ -1, ಬಿ ವ್ಯಾಲ್ಯೂ +12. ಸೊ ಇವು ಎ ಬಿ ಸಿ ವ್ಯಾಲ್ಯೂಗಳನ್ನ ಇಲ್ಲಿ ಹಾಕಿದ್ರಿ ಅಂತಂದ್ರೆ ಫ್ರೀಕ್ವೆನ್ಸಿ ಇಸ್ ಈಕ್ವಲ್ ಟು ಕೆ ಇಂಟು ಎಲ್ ರೇಸ್ ಟು ಎ. ಎ ಎಷ್ಟದ? -1. ಟಿ ರೇಸ್ ಟು ಬಿ 1/2. ಎಮ್ ರೇಸ್ ಟು ಸಿ -1/2. ಸೊ -1/2 ಎಮ್ ರೇಸ್ ಟು -1/2 ಅದ. ನೀವು ಡಿನಾಮಿನೇಟರ್ ಒಳಗೆ ತೊಗೊಂಡ್ರಿ ಅಂದ್ರೆ ಎಮ್ ರೇಸ್ ಟು ಹಾಫ್ ಆಗ್ತೈತಿ. ಅಂದ್ರೆ ಟಿ ರೇಸ್ ಟು ಹಾಫ್ ಡಿವೈಡೆಡ್ ಬೈ ಎಮ್ ರೇಸ್ ಟು ಹಾಫ್. ರೇಸ್ ಟು ಹಾಫ್ ಅಂದ್ರೆ ಏನ್ರಿ? ಸ್ಕ್ವೇರ್ ರೂಟ್ ಇದ್ದಂಗೆ. ಇಲ್ಲಿ ಮುಂದೆ ತೋರಿಸದ ನೋಡ್ರಿ, ಕೆಳಗೆ ಈ ಪಾಯಿಂಟ್ ಒಳಗೆ ತೋರಿಸಿದೆ. ಟಿ ರೇಸ್ ಟು ಹಾಫ್ ಎಮ್ ರೇಸ್ ಟು ಹಾಫ್. ಟಿ ಬೈ ಎಮ್ ಸ್ಕ್ವೇರ್ ರೂಟ್ ಕೊಟ್ಟದ್ದದ. ಟಿ ಬೈ ಎಮ್ ಕಲೆ ಟಿ ಬೈ ಎಮ್ ಕೆ ಡಿವೈಡೆಡ್ ಬೈ ಎಲ್ ರೇಸ್ ಟು -1 ಅಂದ್ರೆ ಡಿನಾಮಿನೇಟರ್ ಒಳಗೆ ಬರ್ತದೆ ಅದು ಎಲ್. ಸೊ ಫ್ರೀಕ್ವೆನ್ಸಿ ಇಸ್ ಈಕ್ವಲ್ ಟು ಕೆ ಬೈ ಎಲ್ ಇಂಟು ರೂಟ್ ಆಫ್ ಟಿ ಬೈ ಎಮ್. ಈ ಥರ ಲಾಸ್ಟ್ ಸೆಷನ್ನಲ್ಲಿ ಡೆಡ್ಯೂಸಿಂಗ್ ಅಪ್ಲಿಕೇಶನ್ಸ್ ಆಫ್ ಡೈಮೆನ್ಷನಲ್ ಅನಾಲಿಸಿಸ್, ಯೂಸ್ ಆಫ್ ಡೈಮೆನ್ಷನಲ್ ಅನಾಲಿಸಿಸ್ ಅಲ್ಲಿ 2 ಡೆರಿವೇಶನ್ ಡಿರೈವ್ ಮಾಡಿದ್ದದ. ಒಂದು ಸೆಂಟ್ರಿಪಿಟಲ್ ಫೋರ್ಸಿಗೆ, ಇನ್ನೊಂದು ಟೈಮ್ ಪೀರಿಯಡ್ ಆಫ್ ಅ ಸಿಂಪಲ್ ಪೆಂಡುಲಮ್.
ಇದು ಅದೇ ಥರದ್ದು ಬೇಸ್ಡ್ ಆನ್ ಡೈಮೆನ್ಷನಲ್ ಅನಾಲಿಸಿಸ್. So next we'll move on to the questions from previous year question papers from 2014 to 2020. ಸೊ ಇದ್ರೊಳಗೆ ಯಾವ್ಯಾವ ಇಯರಲ್ಲಿ ಎಷ್ಟು ಮಾರ್ಕ್ಸಿಗೆ ಈ ಟಾಪಿಕ್ಕಿಂದ ಕ್ವೆಶನ್ಸ್ ಬಂದೈತಿ ಅನ್ನೋದನ್ನ ನೋಡೋಣ. ಸೊ ಟೋಟಲ್ ವೇಟೇಜ್ ಎಷ್ಟದ 3 ಮಾರ್ಕ್ಸ್ ಅದ ಈ ಟಾಪಿಕ್ಕಿಗೆ. ಆಲ್ರೆಡಿ ಸ್ಟಾರ್ಟಿಂಗ್ ಬಿಗಿನಿಂಗ್ ಆಫ್ ದ ಟಾಪಿಕನ್ನು ಹೇಳಿದ್ದದ 3 ಮಾರ್ಕ್ಸ್ ಯಾವ ಥರ ಡಿವೈಡ್ ಮಾಡ್ಬೋದು ಅಂದ್ರೆ ಒಂದು 1 ಮಾರ್ಕ್ಸಿಗೆ ಕೇಳ್ತಾರೋ, ಇನ್ನೊಂದು 2 ಮಾರ್ಕ್ಸಿಗೆ ಕೇಳ್ತಾರೋ, ಇಲ್ಲ ಟೋಟಲ್ 3 ಮಾರ್ಕ್ಸಿಗೆ ಒಂದು ಕೇಳಿ ಬಿಡಬಹುದು. ಸೊ 2014 ಮಾರ್ಚ್ ಒಳಗೆ 1 ಮಾರ್ಕಿಗೆ ಕೇಳಿದ್ದು ಯಾವುದು ವ್ಯಾಲ್ಯೂ ಅಂತಂದ್ರೆ ಮೆನ್ಷನ್ ದ ಡೈಮೆನ್ಷನ್ ಆಫ್ ಟಾರ್ಕ್. ಯಾವ್ದಾರ ಒಂದು ಫಿಸಿಕಲ್ ಕ್ವಾಂಟಿಟಿ ಕೊಡ್ತಾರೋ ಅದ್ರ ಡೈಮೆನ್ಷನಲ್ ಫಾರ್ಮುಲಾ ಬರೀರಿ ಅಂತ ಹೇಳ್ತಾರೋ. ಸೊ 1 ಮಾರ್ಕ್ ಕ್ವೆಶನ್ ಇರೋದ್ರಿಂದ ಡೈರೆಕ್ಟಾಗೆ ವ್ಯಾಲ್ಯೂ ಬರೆದ್ರೆ ಸಾಕು. ಸೊ ಬಟ್ ನಿಮಗೆ ಬರಲಿಲ್ಲ ಅಂತಂದ್ರೆ ಅದ್ರ ಫಾರ್ಮುಲಾ ನೆನಪು ಮಾಡ್ಕೊಂಡು ನೀವು ಮಾಡಬೇಕಾಗ್ತದೆ. ಸೊ ಟಾರ್ಕ್ ಈಸ್ ನಥಿಂಗ್ ಬಟ್ force into distance. Torque is nothing but force into perpendicular distance. So what is the dimensional formula for force? ml t raised to, so here it is ml t raised to minus 2 into distance, perpendicular distance. ಸೊ ಡಿಸ್ಟೆನ್ಸಕ್ಕೆ ಎಲ್ ಬರ್ತೈತಿ. ಸೊ ಈ ಥರ ನೀವು ಸಾಲ್ವ್ ಮಾಡಿ ಆಮೇಲೆ ಫೈನಲ್ ಆಗಿ ಡೈರೆಕ್ಟಾಗಿ ಇಕ್ವೇಷನ್ ಬರೆದ್ರೂ ಸಾಕು. ಡೈರೆಕ್ಟಾಗಿ ಇಕ್ವೇಷನ್ ಬರೆದ್ರೂ 1 ಮಾರ್ಕ್ ಬರ್ತದೆ. ನೀವು ಸಾಲ್ವ್ ಮಾಡಿದ್ರು ನಿಮ್ಮ ಅನುಕೂಲಕ್ಕೆ ಸಾಲ್ವ್ ಮಾಡಬೇಕು, ಹೊರತಾಗಿ ಸಾಲ್ವ್ ಮಾಡಿದ್ದಕ್ಕೆ ಯಾವುದೇ ಥರದ್ದು ಎಕ್ಸ್ಟ್ರಾ ಮಾರ್ಕ್ಸ್ ಇರುವುದಿಲ್ಲ. ಸೊ ಲೆಟ್ ಮಿ ಚೆಕ್ ಒನ್ಸ್ ಅಗೇನ್. So torque is m into L t raised to minus 2 into distance. Distance into perpendicular distance ಅಂದ್ರೆ ಅದರದ್ದು ಡೈಮೆನ್ಷನ್ ಎಷ್ಟಾಗ್ತೈತಿ L ಆಗ್ತದೆ. ಸೊ m L t raised to minus 2 ಇನ್ನೊಂದು L ಅಂತಂದ್ರೆ ಎಷ್ಟು ಬಂದ್ರಿ ಟೋಟಲ್ ಆಗಿ m L raised to 2 t raised to minus 2. So this is the dimensional formula for torque. ಡೈರೆಕ್ಟಾಗಿ ಇದು ಒಂದೇ ಫಾರ್ಮುಲಾ ಬರೆದ್ರು ನಿಮಗೆ ಮಾರ್ಕ್ಸ್ ಸಿಗ್ತದೆ. ನಿಮಗೆ ಬರಲಿಲ್ಲ ಅಂದರೆ ಈ ಥರ ನೀವು ಅದನ್ನು ಬಿಡಿಸಿ ಇಕ್ವೇಷನ್ ಮಾಡಿ ನೋಡಿ ಆಮೇಲೆ ಡೈಮೆನ್ಷನಲ್ ಫಾರ್ಮುಲಾ ಬರೀಬೇಕು. ಸೊ ಇದು 1 ಮಾರ್ಕ್ ಕ್ವೆಶನ್ ಆಯಿತು 2014 ಒಳಗೆ. 1 ಮಾರ್ಕ್ ಅಂದ್ಕೂಲೆ 3 ಮಾರ್ಕ್ಸಿಗೆ ಬ್ಯಾಲೆನ್ಸ್ ಹಾಕ್ಬೇಕಂದ್ರೆ ಇನ್ನೊಂದು 2 ಮಾರ್ಕಿಂದ ಕೇಳಿದ್ದದ. ಚೆಕ್ ದ ಡೈಮೆನ್ಷನಲ್ ಕರೆಕ್ಟ್ನೆಸ್ ಆಫ್ ಆನ್ ಇಕ್ವೇಷನ್. v is equal to v naught plus at. ಯೂಶ್ವಲಿ v ಅಂದ್ರೆ ಫೈನಲ್ ವೆಲಾಸಿಟಿ, u ಅಂದ್ರೆ ಇನಿಷಿಯಲ್ ವೆಲಾಸಿಟಿ ಅಂತ ಕಲ್ತಿದ್ದದ. ಸೊ ಇದರೊಳಗೆ v ಅಂದ್ರೆ ಫೈನಲ್ ವೆಲಾಸಿಟಿ, v ನಾಟ್ ಅಂದ್ರೆ ಇನಿಷಿಯಲ್ ವೆಲಾಸಿಟಿ. ಸೊ v is equal to v naught plus at. ಡೈಮೆನ್ಷನಲ್ ಕರೆಕ್ಟ್ನೆಸ್ಸನ್ನು ಚೆಕ್ ಮಾಡಬೇಕು. ಸೊ 2 ಮಾರ್ಕ್ಸ್ ಹೆಂಗೆ ಡಿವೈಡ್ ಆಗ್ತೈತಿ ಅಂತಂದ್ರೆ ಎಲ್ಲದಕ್ಕೂ ಮೊದಲು ಡೈಮೆನ್ಷನಲ್ ಫಾರ್ಮುಲಾ ಬರಿಬೇಕು. v ಅಂದ್ರೆ ಏನ್ರಿ L t raised to minus 1. v naught ಅಂದ್ರೆ L t raised to minus 1. a ಅಂತಂದ್ರೆ ಎಕ್ಸಲರೇಷನ್ L t raised to minus 2 into t. ಸೊ t raised to minus 2 into t ಇದ್ದದ್ದಕ್ಕೆ L t raised to minus 1 ಅನ್ನ ಬರ್ತೈತಿ. ಸೊ ಈ ಡೈಮೆನ್ಷನಲ್ ಫಾರ್ಮುಲಾ ಬರೆಯೋದಕ್ಕೆ 1 ಮಾರ್ಕ್. ಫೈನಲ್ ಆಗಿ ಲಾಸ್ಟಿಗೆ L t raised to minus 1 is equal to L t raised to minus 1 is equal to plus L t raised to minus 1. ಸೊ LHS is equal to RHS. ಇದನ್ನು ತೋರಿಸೋದಕ್ಕೆ 1 ಮಾರ್ಕ್. ಮೊದಲನೇದ್ದು ಡೈಮೆನ್ಷನಲ್ ಫಾರ್ಮುಲಾ ಬರೆಯೋದಕ್ಕೆ 1 ಮಾರ್ಕ್. ಆ ಡೈಮೆನ್ಷನಲ್ ಫಾರ್ಮುಲಾ ಸಿಂಪ್ಲಿಫೈ ಮಾಡಿ LHS is equal to RHS ಅಂತ ತೋರಿಸೋದಕ್ಕೆ 1 ಮಾರ್ಕ್. ಸೊ ಟೋಟಲ್ 2 ಮಾರ್ಕ್ಸ್. ಇದೇ ಸೇಮ್ ಕ್ವೆಶನ್ ಅನ್ನು 3 ಮಾರ್ಕ್ಸಿಗೂ ಕೇಳಬಹುದು. ದ ಥರ್ಡ್ ಕ್ವೆಶನ್ ಇನ್ 2014 ಮೇ ಅಂದ್ರೆ ಸಪ್ಲಿಮೆಂಟರಿ ಎಕ್ಸಾಮ್ ಒಳಗೆ ರೈಟ್ ಎ ನೋಟ್ on parallax method for measuring the large distance. 3 marks question. ಇದನ್ನ ಥಿಯರಿ ಡಿಸ್ಕಸ್ ಮಾಡ್ಬೇಕಾರೆ ಪ್ಯಾರಲ್ಯಾಕ್ಸ್ ಮೆಥಡ್ ಥಿಯರಿ ಡಿಸ್ಕಸ್ ಮಾಡ್ಬೇಕಾದ್ರೆ ಎಕ್ಸ್ಪ್ಲೇನ್ ಮಾಡಿದ್ದದ. ಲಾರ್ಜ್ ಡಿಸ್ಟೆನ್ಸ್ ಹೆಂಗೆ ಫೈಂಡ್ ಮಾಡ್ತೀವಿ ಅಂತಂದ್ರೆ ಅರ್ತ್ ಮೇಲೆ ಯಾವುದೇ ಎರಡು ಪಾಯಿಂಟ್ ಎ ಪಾಯಿಂಟ್ ಬಿ ಅಂತ ಮಾರ್ಕ್ ಮಾಡಿಕೊಂಡು
ಅದು ಅಲ್ಲಿಂದ ನಾವು ಸೆಲೆಸ್ಟಿಯಲ್ ಬಾಡೀಸ್ ಇದ್ದು ಒಂದು ಕಾಮನ್ ಪಾಯಿಂಟ್ನ ಅಬ್ಸರ್ವ್ ಮಾಡ್ತೀವಿ. ಆಮೇಲೆ ದ ಆ್ಯಂಗಲ್ ಮೇಡ್ ಬೈ ದ ಡೈರೆಕ್ಷನ್ಸ್ ಆಫ್ ಅಬ್ಸರ್ವೇಷನ್ ಇಸ್ ಕಾಲ್ಡ್ ಆಸ್ ಪ್ಯಾರಲ್ಯಾಕ್ಟಿಕ್ ಆ್ಯಂಗಲ್. ಸೊ ಡಿಸ್ಟೆನ್ಸ್ ಕ್ಯಾನ್ ಬಿ ಕ್ಯಾಲ್ಕುಲೇಟೆಡ್ ಬೈ ದಿಸ್ ಫಾರ್ಮುಲಾ, ಆ್ಯಂಗಲ್ ಇಸ್ ಈಕ್ವಲ್ ಟು ಆರ್ಕ್ ಅಪಾನ್ ರೇಡಿಯಸ್. ಈ ಥರ ಎಕ್ಸ್ಪ್ಲನೇಷನ್ ಕೊಟ್ಟದ್ದದ ಒಂದು ಸೆಷನ್ ಒಳಗೆ. ಸೊ ದ್ಯಾಟ್ ಕ್ಯಾರೀಸ್ 3 ಮಾರ್ಕ್. ಡೈಗ್ರಾಮ್ ಹಾಕಬೇಕು, ಪ್ರಾಪರ್ ಎಕ್ಸ್ಪ್ಲನೇಷನ್ ಕೊಡಬೇಕು. ಡೈಗ್ರಾಮಿಗೆ 1 ಮಾರ್ಕ್, ಎಕ್ಸ್ಪ್ಲನೇಷನ್ಗೆ 1 ಮಾರ್ಕ್. ಆಮೇಲೆ ಫೈನಲ್ ಆಗಿ ರಿಸಲ್ಟ್ ಅಂದರೆ ಒಂದು ಫಾರ್ಮುಲಾ ಏನು ಬರ್ತೈತಿ ನಿಮ್ಗೆ ಅದಕ್ಕೆ 1 ಮಾರ್ಕ್. ಸೊ 3 ಮಾರ್ಕ್ ಈ ಥರ ಡಿವೈಡ್ ಆಗ್ತೈತಿ. 2015 ಮಾರ್ಚ್ ಒಳಗೆ 1 ಮಾರ್ಕ್ ಕ್ವೆಶನ್ ಅಂತಂದ್ರೆ ವಾಟ್ ಈಸ್ ಮೆಷರ್ಮೆಂಟ್ ಅಂತ ಕೇಳಿದ್ರು. ಡೆಫಿನಿಷನ್, ಒಂದು ಸೆಂಟೆನ್ಸ್ ಒಳಗೆ ನೀವು ಡೆಫಿನಿಷನ್ ಕೊಟ್ರೆ 1 ಮಾರ್ಕ್ ಕ್ವೆಶನ್. ನೆಕ್ಸ್ಟ್ 1 ಮಾರ್ಕ್ ಇದ್ದದಕ್ಕೆ 3 ಮಾರ್ಕಿಗೆ ಸಮ ಮಾಡ್ಕೊಳ್ಳೋದಕ್ಕೆ ಇನ್ನೊಂದು 2 ಮಾರ್ಕ್ದು ಒಂದು ಏನು ಕೇಳಿದ್ರು 2015 ಮಾರ್ಚ್ ಒಳಗೆ ಅಂದ್ರೆ ಮೆನ್ಷನ್ ಎನಿ 2 ಯೂಸಸ್ ಆಫ್ ಡೈಮೆನ್ಷನಲ್ ಅನಾಲಿಸಿಸ್. ಸೊ ದೇರ್ ಆರ್ 3 ಯೂಸಸ್. ಅದರೊಳಗೆ ಯಾವ್ದಾರ 2 ಬರೆದ್ರು ಈಚ್ ಯೂಸ್ ಕ್ಯಾರೀಸ್ 1 ಮಾರ್ಕ್. ಸೊ ಎರಡು ಯಾವಾರ ಯೂಸ್ ಬರೆದ್ರಿ ಅಂದರೆ 2 ಮಾರ್ಕ್ ಬರ್ತದೆ. ನೆಕ್ಸ್ಟ್ 2016 ಮಾರ್ಚ್ ಒಳಗೆ 3 ಮಾರ್ಕ್ಸಿಗೆ ಏನು ಕೇಳಿದ್ರು, ಚೆಕ್ ದ ಕರೆಕ್ಟ್ನೆಸ್ ಆಫ್ ದ ಇಕ್ವೇಷನ್ v is equal to v naught plus at by the method of dimensions. ಸೊ ಅದ್ರೊಳಗೆ ಏನೇನು ಟರ್ಮ್ಸ್ ಅಂತ ಕೊಟ್ಟಾರ ಅಂದ್ರೆ v ಅಂದ್ರೆ ಫೈನಲ್ ವೆಲಾಸಿಟಿ, v naught ಅಂದ್ರೆ ಇನಿಷಿಯಲ್ ವೆಲಾಸಿಟಿ, a ಅಂದ್ರೆ ಎಕ್ಸಲರೇಷನ್, t ಅಂದ್ರೆ ಟೈಮ್ ಅಂತ ಕೊಟ್ಟಾರ. ಸೇಮ್ ಇದೇ ಥರ 3 ಮಾರ್ಕ್ ಯಾವ ಥರ ಡಿವೈಡ್ ಆಗ್ತದೆ ಅಂದ್ರೆ ಮೊದಲು ಫಾರ್ಮುಲಾ ಬರ್ಕೊಂಡು ಅದ್ರ ಕೆಳಗೆ ಪ್ರತಿ ಟರ್ಮ್ದು ನೀವು ಡೈಮೆನ್ಷನಲ್ ಫಾರ್ಮುಲಾ ಬರಿಬೇಕು. ಆಮೇಲೆ ಡೈಮೆನ್ಷನಲ್ ಫಾರ್ಮುಲಾ ಸಿಂಪ್ಲಿಫೈ ಮಾಡಬೇಕು. ಡೈಮೆನ್ಷನಲ್ ಫಾರ್ಮುಲಾ ಸಿಂಪ್ಲಿಫೈ ಮಾಡಿ LHS is equal to RHS ಅಂತ ತೋರಿಸ್ಬೇಕು. a ಅಂದ್ರೆ L ಇಂಟು ಟಿ ರೇಸ್ ಟು ಮೈನಸ್ 2 ಇಂಟು ಟಿ. ಸೊ ಟಿ ರೇಸ್ ಟು ಮೈನಸ್ 2 ಇಂಟು ಟಿ ಇರೋದಕ್ಕೆ ಟಿ ರೇಸ್ ಟು ಮೈನಸ್ 1 ಆಗ್ತೈತಿ. ಎಲ್ಲ ಕಡೆನೂ L ಇಂಟು ಟಿ ರೇಸ್ ಟು ಮೈನಸ್ 1 ಈಕ್ವಲ್ ಟು L ಇಂಟು ಟಿ ರೇಸ್ ಟು ಮೈನಸ್ 1 ಪ್ಲಸ್ L ಇಂಟು ಟಿ ರೇಸ್ ಟು ಮೈನಸ್ 1 LHS ಈಕ್ವಲ್ ಟು RHS ಅಂತ ತೋರಿಸ್ತೀರಿ. ಸೊ ಮೊದಲು ಫಾರ್ಮುಲಾ ಬರೆಯೋದು, ಆಮೇಲೆ ಡೈಮೆನ್ಷನ್ಸ್ ಸಿಂಪ್ಲಿಫೈ ಮಾಡೋದು. ಥರ್ಡ್ ಸ್ಟೆಪ್ LHS is equal to RHS ಅಂತ ತೋರಿಸ್ಬೇಕು. ಅವಾಗ ತೋರಿಸಿದಾಗ ಮಾತ್ರ ಎರಡೂ ಸೈಡೂ ಸೇಮ್ ಡೈಮೆನ್ಷನ್ಸ್ ಐತಿ ಅಂತ ಪ್ರೂವ್ ಮಾಡಿದಂಗೆ ಆಕೈತಿ. ದೆನ್ ಯು ಕ್ಯಾನ್ ರೈಟ್ ಅ ಸ್ಟೇಟ್ಮೆಂಟ್ ದ ಗಿವನ್ ಇಕ್ವೇಷನ್ ಈಸ್ ಡೈಮೆನ್ಷನಲಿ ಕರೆಕ್ಟ್ ಅಂತ ಹೇಳಿ. ಯಾಕಂದ್ರೆ ಚೆಕ್ ಅಂತ ಕೊಟ್ಟಾರು. ಸೊ ಯು ಹ್ಯಾವ್ ಟು ಸೇ ವೆದರ್ ಇಟ್ ಈಸ್ ಕರೆಕ್ಟ್ ಆರ್ ನೋ. ಇಫ್ ಇಟ್ ಈಸ್ ಕರೆಕ್ಟ್ ಯು ಹ್ಯಾವ್ ಟು ರೈಟ್ ದ ಸ್ಟೇಟ್ಮೆಂಟ್ ಆಸ್ ದ ಗಿವನ್ ಇಕ್ವೇಷನ್ ಈಸ್ ಡೈಮೆನ್ಷನಲಿ ಕರೆಕ್ಟ್. ಕೆಲವೊಂದ್ಸತಿ ಆ ಸ್ಟೇಟ್ಮೆಂಟ್ ಬರೀದೇ ಇದ್ರೂ ಕೂಡ 1 ಮಾರ್ಕ್ ಕಟ್ ಆಗ್ತದೆ. ಯಾಕಂದ್ರೆ ಎಕ್ಸ್ಪೆಕ್ಟೆಡ್ ಫೈನಲ್ ಆನ್ಸರ್ ನೀವು ಬರೆದಿರಂಗಿಲ್ಲ. ಸೊ ದ್ಯಾಟ್ ಸ್ಟೇಟ್ಮೆಂಟ್ ಈಸ್ ರಿಕ್ವೈರ್ಡ್. ಸೊ 2000 ಮೇ ಒಳಗೆ 1 ಮಾರ್ಕ್ ಒಳಗೆ ರೈಟ್ ದ ಡೈಮೆನ್ಷನಲ್ ಫಾರ್ಮುಲಾ ಫಾರ್ ಟಾರ್ಕ್. ಅಗೇನ್ ಇಲ್ಲಿ ಕೇಳಿದ್ದನ್ನ ಸೇಮ್ ಕೇಳಿದರು, ಅದೇ ಥರ ಬೇರೆದ್ರದ್ದು ಕೇಳ್ಬೋದು. ಪ್ರೆಷರ್, ವರ್ಕ್, ಫೋರ್ಸ್, ಎಕ್ಸಲರೇಷನ್ ಯಾವುದು ಕೇಳಿದ್ರು ಅದನ್ನು ಬಿಡಿಸ್ಲಿಕ್ಕೆ ನಿಮಗೆ ಗೊತ್ತಾಗಬೇಕು. ಅದರದ್ದು ಒಂದು ಇಕ್ವೇಷನ್ ಗೊತ್ತಿತ್ತು ಅಂದರೆ ಅದರ ಆಧಾರದ ಮೇಲೆ ನೀವು ಡೈಮೆನ್ಷನ್ಸ್ ಬರಿಬೋದು. ಸೊ 2016 ಮೇ ಒಳಗೆ 3 ಮಾರ್ಕಿಗೆ ಕೇಳಿದ್ರು ಏನು, ರೈಟ್ ದ ಡೈಮೆನ್ಷನಲ್ ಫಾರ್ಮುಲಾ ಫಾರ್ ಪ್ರೆಷರ್, ವೇವ್ ಲೆಂತ್ ಆ್ಯಂಡ್ ಫೋರ್ಸ್. ಪ್ರೆಷರ್ ಅಂದ್ರೆ ಏನ್ರಿ, ಫೋರ್ಸ್ ಅಪಾನ್ ಏರಿಯಾ. ಪ್ರೆಷರ್ ಅಂದ್ರೆ ಫೋರ್ಸ್ ಅಪಾನ್ ಏರಿಯಾ. ಫೋರ್ಸದ್ದು ಎಷ್ಟದ m L T raised to minus 2 ಡಿವೈಡೆಡ್ ಬೈ ಏರಿಯಾ ಅಂತಂದ್ರೆ L ಸ್ಕ್ವೇರ್. L raised to 2 ಮ್ಯಾಲೆ ಹೋತು ಅಂದ್ರೆ L raised to minus 2 ಆಕೈತಿ. ಇಲ್ಲಿ L raised to plus 1 ಐತಿ. L raised to minus 2 ಅಂದ್ರೆ ಫೈನಲ್ ಆಗಿ ಉಳಿದೇನು m L raised to minus 1 T raised to minus 2. So this is the equation, dimensional formula for pressure. Wave length, ಈ ವರ್ಡ್ ಒಳಗನ ನಿಮ್ಮ ಉತ್ತರ ಅಡಗ್ಯದ. ವೇವ್ ಲೆಂತ್ ಅಂತಂದ್ರೆ ಇಟ್ ಈಸ್ ಅ L having the dimension L. ಇಲ್ದರ ವೇವ್ ಲೆಂತ್ ನೀವು ಯಾವ ಥರ ಡಿಫೈನ್ ಮಾಡ್ತೀರಿ, ಇಟ್ ಈಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ಎನಿ ಟು ಕ್ರೆಸ್ಟ್ಸ್ ಆರ್ ಟ್ರಫ್ಸ್. ಡಿಸ್ಟೆನ್ಸ್ ಅಂತ ಹೇಳ್ತೀರಿ. ಅಂದರೆ ವೇವ್ ಲೆಂತ್ ಇಸ್ ನಥಿಂಗ್ ಬಟ್ ದ ಲೆಂತ್. ಸೊ ಇಟ್ಸ್ dimensional formula is L, or you can write it as m raised to 0, L raised to 1, T raised to 0. Third one, force. So already pressure ಅನ್ನು ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ಫೋರ್ಸದ್ದು ನಿಮಗೆ ಗೊತ್ತಿದ್ದೇ ಇರ್ತದೆ. ಫೋರ್ಸದ್ದು ಬರಲಿಲ್ಲ ಅಂತ ಇಟ್ಕೊಳ್ರಿ, ನ್ಯೂಟನ್ನ ಸೆಕೆಂಡ್ ನಿಯಮ ಅಂತೂ ಗೊತ್ತದ. ಅದು ಸೆಕೆಂಡ್ ಲಾ ಆಫ್ ನ್ಯೂಟನ್, ದಟ್ ಈಸ್ F is equal to m into a. ಫೋರ್ಸ್ is equal to mass into acceleration. ಮಾಸ್ ಇದ್ದು m, acceleration ಅಂದ್ರೆ ಏನ್ರಿ, ಡಿಸ್ಟೆನ್ಸ್ ಪರ್ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್, ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್, ಮೀಟರ್
ಪರ್ ಸೆಕೆಂಡ್ ಸ್ಕ್ವೇರ್. ಈ ಥರ m⁻1 l⁻1 t⁻². ಸೊ ಎಲ್ಲಾನು ನೀವು ಬಾಯ್ಹಾಟ ಹಾಕಬೇಕು ಅಂತೇನಿಲ್ಲ. ಅವಕ್ಕೆ ರಿಲೇಟೆಡ್ ಇಕ್ವೇಷನ್ಸು ಫಾರ್ಮುಲಾಸ್ ಗೊತ್ತಿದ್ವು ಅಂದರೆ ಅದರ ಆಧಾರದ ಮೇಲೆ ನೀವು ಡೈಮೆನ್ಷನಲ್ ಫಾರ್ಮುಲಾ ಬರಿಬಹುದು. ಈ ಥರ ಡಿಟೇಲಾಗಿ ಏನು ಸಾಲ್ವ್ ಮಾಡೋದು ಬೇಕಿಲ್ಲ. ಇದು ನಿಮಗೆ ಅರ್ಥ ಆಗಲಿ ಅಂತ ನೀವು ಡೈರೆಕ್ಟಾಗಿ ಪ್ರೆಷರ್ ಇಸ್ ಈಕ್ವಲ್ ಟು m l⁻1 t⁻², ವೇವ್ ಲೆಂಗ್ತ್ ಇಸ್ ಈಕ್ವಲ್ ಟು m⁻0 l⁻1 t⁻0. ಈ ಥರ ಡೈರೆಕ್ಟಾಗಿ ಬರೆದ್ರು 1 ಮಾರ್ಕ್ ಆಗ್ತದೆ. ಡಿಟೇಲಾಗಿ ಬರೀರಿ ಅಂತ ಹೇಳಿರಂಗಿಲ್ಲ. Next question is, name the method of measuring long distance such as the distance of planets and stars etc. 1 mark question ada. Name ಅಂತ ಕೊಟ್ಟಾರೆ, ಹೆಸರಿಸಿರಿ. ಯಾವುದು ಮೆಥಡ್ ರೀ ಅದು? ಪ್ಯಾರಲ್ಯಾಕ್ಸ್ ಮೆಥಡ್. 10ನೇ ಕ್ವೆಶನ್, ಇನ್ನೊಂದು ಕ್ವೆಶನ್ 2017 ಒಳಗೆ 1 ಮಾರ್ಕಿಗೆ ಕೇಳಿದ್ದಾರೆ. ವಾಟ್ ಆರ್ ಸಿಗ್ನಿಫಿಕೆಂಟ್ ಫಿಗರ್ಸ್? ಮೇ ಬಿ 2 ಮಾರ್ಕ್ ಇರಬಹುದು ಇದು. ವಾಟ್ ಆರ್ ಸಿಗ್ನಿಫಿಕೆಂಟ್ ಫಿಗರ್ಸ್? ರೈಟ್ ದ ನಂಬರ್ ಆಫ್ ಸಿಗ್ನಿಫಿಕೆಂಟ್ ಫಿಗರ್ಸ್. ಸಿಗ್ನಿಫಿಕೆಂಟ್ ಫಿಗರ್ಸ್ ಅಂದ್ರೆ ಏನು ಅಂದರೆ ಡೆಫಿನಿಷನ್ ಬರಿಬೇಕು. ರೈಟ್ ದ ನಂಬರ್ ಆಫ್ ಸಿಗ್ನಿಫಿಕೆಂಟ್ ಫಿಗರ್ಸ್. ಈ ಕೊಟ್ಟಿರುವಂಥ ವ್ಯಾಲ್ಯೂವಲ್ಲಿ ಸಿಗ್ನಿಫಿಕೆಂಟ್ ಫಿಗರ್ಸ್ ಅಂತ ಅಂದ್ರೆ ಎಷ್ಟು ಅದಾವು ಅಂತ ಬರೀಬೇಕು. ಪವರ್ ಟರ್ಮ್ಸನ್ನು ಕನ್ಸಿಡರ್ ಮಾಡೋದಿಲ್ಲ. ಉಳಿತೆಷ್ಟು? 2.56. ಸೊ ದೇರ್ ಆರ್ 3 ಸಿಗ್ನಿಫಿಕೆಂಟ್ ಫಿಗರ್ಸ್ ಇನ್ ದ ಗಿವನ್ ವ್ಯಾಲ್ಯೂ. Next question from 2017 May, 1 mark question. Which clock is used to measure the time accuracy? ಯಾವ ಕ್ಲಾಕ್ ಅನ್ನು ಯೂಸ್ ಮಾಡ್ತಾರೋ? ಸೀಸಿಯಂ ಕ್ಲಾಕ್, ಅಟೋಮಿಕ್ ಕ್ಲಾಕ್, ಈ ಥರ ಬರಿಬೋದು. ನೆಕ್ಸ್ಟ್ 12ನೇ ಇನ್ನೊಂದು ಕ್ವೆಶನ್ 2017 ಮೇ ಒಳಗೆ 3 ಮಾರ್ಕಿಗೆ. ಚೆಕ್ ದ ಕರೆಕ್ಟ್ನೆಸ್ ಆಫ್ ಅನ್ ಇಕ್ವೇಷನ್. ಒಂದು ಇಕ್ವೇಷನ್ ಕೊಟ್ಟು ಅದರ ಕರೆಕ್ಟ್ನೆಸ್ಸನ್ನು ಚೆಕ್ ಮಾಡ್ರಿ ಅಂತ ಹೇಳ್ತಾರೆ. ಹಾಫ್ mv² ಇಸ್ ಈಕ್ವಲ್ ಟು mgh. ಹಾಫ್ ಇದಕ್ಕೆ ಡೈಮೆನ್ಷನಲ್ ಫಾರ್ಮುಲಾ ಇಲ್ಲ. ಸೊ ಯು ಹ್ಯಾವ್ ಟು ಇಕ್ವೇಟ್ ಓನ್ಲಿ ದ ಡೈಮೆನ್ಷನ್ಸ್ ಆಫ್ ಅ ಫಿಸಿಕಲ್ ಕ್ವಾಂಟಿಟೀಸ್. mv², m ಎಷ್ಟು ಅದ ರೀ? m⁻1. v ಅಂದ್ರೆ ವೆಲಾಸಿಟಿ, l t⁻⁻1 ಸ್ಕ್ವೇರ್ ಇಸ್ ಈಕ್ವಲ್ ಟು m. g ಅಂದ್ರೆ acceleration due to gravity is having the same dimension that of acceleration, l t⁻². h ಅಂದ್ರೆ height is nothing but having the dimension of l. so l t⁻⁻1 raised to 2 ಅಂದ್ರೆ ಇದು m⁻1 l⁻2 t⁻² ಆಗ್ತೈತಿ ಈಕ್ವಲ್ ಟು m. ಇಲ್ಲೊಂದು ಎಲ್ಲದ ಇಲ್ಲೊಂದು ಎಲ್ಲದ, ಹಿಂಗಾಗಿ ಟೋಟಲ್ 2 ಎಲ್ಲ ಅದು l⁻2 t⁻². ಸೊ ಇಲ್ಲೂ ನೋಡ್ರಿ m⁻1 l⁻2 t⁻² ಅದ. ಆನ್ RHS ಆಲ್ಸೋ ಇಟ್ ಈಸ್ m⁻1 l⁻2 t⁻². ಸೊ LHS is equal to RHS. You have to write it, and at the end you have to write the statement that as the given equation is dimensionally correct. 3 ಮಾರ್ಕ್ ಯಾವ ಥರ ಡಿಸ್ಟ್ರಿಬ್ಯೂಟ್ ಆಗ್ತಾವ ಅಂದ್ರೆ, ಮೊದಲನೇದು ಡೈಮೆನ್ಷನಲ್ ಫಾರ್ಮುಲಾ ಬರೀಬೇಕು, ಎರಡನೇದು ಸಿಂಪ್ಲಿಫೈ ಮಾಡಬೇಕು, ಮೂರನೇದು LHS equal to RHS ಅಂತ ಬರೆದು ಸ್ಟೇಟ್ಮೆಂಟ್ ಕೊಡಬೇಕು ವೆದರ್ ದ ಇಕ್ವೇಷನ್ ಈಸ್ ಕರೆಕ್ಟ್ ಆರ್ ನೋ. ಇನ್ನೊಂದು 2018 1 ಮಾರ್ಕ್ ಕ್ವೆಶನ್ ಕೇಳಿದ್ರು. ಡಿಫೈನ್ ಅಬ್ಸಲ್ಯೂಟ್ ಎರರ್. ಅಬ್ಸಲ್ಯೂಟ್ ಎರರ್ನ ಡಿಫೈನ್ ಮಾಡೋದು ಯಾವ ಥರ ಡಿಫೈನ್ ಮಾಡ್ತೀರಿ? It is the difference between the true value and the measured value. Mention any 2 applications of dimensional analysis. 3 application ಇದಾವು uses of dimensional analysis. ಅದರಲ್ಲಿ ಯಾವ್ದಾದ್ರು 2 ಬರೆದ್ರೆ each application carries 1 mark. So 2018 May ಒಳಗೆ mention a physical quantity having the dimensional formula. So dimensional formula ಕೊಟ್ಟು ಅದರದ್ದು ಫಿಸಿಕಲ್ ಕ್ವಾಂಟಿಟಿ ಬರೀರಿ ಅಂತ ಹೇಳ್ತಾರೆ. m⁻1 l⁻2 t⁻². ಸೊ ಆಲ್ರೆಡಿ ನೀವು ಸಾಲ್ವ್ ಮಾಡಿದ್ದದ. ಇಟ್ ಈಸ್ ಅ ಡೈಮೆನ್ಷನಲ್ ಫಾರ್ಮುಲಾ ಫಾರ್ ಟಾರ್ಕ್ ಆಸ್ ವೆಲ್ ಆಸ್ ದ ವರ್ಕ್ ಡನ್. ವರ್ಕ್ ಡನ್ ಕೂಡ ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್. ಟಾರ್ಕ್ ಅಂದ್ರೂ ಕೂಡ ಫೋರ್ಸ್ ಇಂಟು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್. ಎರಡು ಕುರ್ದು ಸೇಮ್ ಡೈಮೆನ್ಷನಲ್ ಫಾರ್ಮುಲಾ ಬರೀತದೆ. ನೀವು ಅದ್ರಾಗ ಯಾವ್ದು ಬರೆದ್ರು 1 ಮಾರ್ಕ್ ಸಿಗ್ತೈತಿ. ನೆಕ್ಸ್ಟ್ another question 2019 March. Check the correctness of equation v minus v0 is equal to 80. Same ನೀವು v ಅಂತಂದ್ರೆ ಫೈನಲ್ ವೆಲಾಸಿಟಿ, v0 ಅಂದ್ರೆ ಇನಿಷಿಯಲ್ ವೆಲಾಸಿಟಿ is equal to
acceleration and time. ಇವಕ್ರದ್ದು ಡೈಮೆನ್ಷನಲ್ ಫಾರ್ಮುಲಾ ಬರೆಯೋದು, ಸಿಂಪ್ಲಿಫೈ ಮಾಡೋದು, ಆಮೇಲೆ ಫೈನಲಿಗೆ ಎಲ್ ಎಚ್ ಎಸ್ ಈಕ್ವಲ್ ಟು ಆರ್ ಎಚ್ ಎಸ್ ಈಕ್ವಲ್ ಟು ಬಂತು ಅಂದ್ರೆ ಈಕ್ವಲ್ ಟು ಬರೀಬೇಕು, ಬರಲಿಲ್ಲ ಅಂದ್ರೆ ನಾಟ್ ಈಕ್ವಲ್ ಟು ಅಂತ ಹಿಂಗೆ ಹಾಕಿ ದ ಗಿವನ್ ಇಕ್ವೇಷನ್ ಈಸ್ ಡೈಮೆನ್ಷನಲಿ ನಾಟ್ ಕರೆಕ್ಟ್ ಅಂತ ಬರೀಬೇಕು. ಈಕ್ವಲ್ ಟು ಸೇಮ್ ಇತ್ತು ಅಂದ್ರೆ ದ ಗಿವನ್ ಇಕ್ವೇಷನ್ ಈಸ್ ಡೈಮೆನ್ಷನಲಿ ಕರೆಕ್ಟ್ ಅಂತ ಸ್ಟೇಟ್ಮೆಂಟ್ ಬರೀಬೇಕು. ಸೊ 3 ಮಾರ್ಕ್ ಡಿಸ್ಟ್ರಿಬ್ಯೂಟ್. ಡೈಮೆನ್ಷನಲ್ ಫಾರ್ಮುಲಾ ಬರೆಯೋದು, ಆಮೇಲೆ ಸಿಂಪ್ಲಿಫೈ ಮಾಡೋದು, ಲಾಸ್ಟಿಗೆ ಈಕ್ವಲ್ ಟುನೋ ಅಥವಾ ಈಕ್ವಲ್ ಟು ಇಲ್ಲೋ ಅನ್ನೋದನ್ನು ತೋರಿಸಿ ಸ್ಟೇಟ್ಮೆಂಟ್ ಅದರ ತಕ್ಕನ ಹಾಗೆ ಬರೆಯೋದು. ಸೊ ದಟ್ ಕ್ಯಾರೀಸ್ 3 ಮಾರ್ಕ್. ಸೊ ದಿಸ್ ಕಂಪ್ಲೀಟ್ಸ್ ದ topic, units and measurement. Go through the numericals. Few more numericals from any other reference books you can solve. Thank you.